ಗುಡ್ ಈವ್ನಿಂಗ್ ಮಕ್ಕಳೇ. ಏನ್ ಮಾಡ್ತಾ ಇದ್ದೀರಾ ಎಲ್ರು? ಕ್ಲಾಸ್ ಕೇಳೋದಕ್ಕೆ ರೆಡಿಯಾಗಿ ಕೂತಿದ್ದೀರಾ? So, in the last class we discussed few concepts about sound. Important concepts about sound. ಅಲ್ವಾ? ಶಬ್ದ ಅಂದ್ರೆ ಏನು, ಹೇಗೆ ಅದು ಉತ್ಪತ್ತಿ ಆಗತ್ತೆ, ಹಾಗೆ ಅದರಲ್ಲಿ ಬೇರೆ ಬೇರೆ ಆವೃತ್ತಿ, ಆಮೇಲೆ ಅವಧಿ, ಹೀಗೆ ಸುಮಾರಷ್ಟು ಅಂಶಗಳನ್ನ ನಾವು ಕಲ್ತಿದ್ವಿ. We discussed about frequency, amplitude, time period, etc., and how the sound is produced, and how human being can hear any sound, or how we produce sound. ಇದೆಲ್ಲದನ್ನು ನಾವು ನಿನ್ನೆ ಕ್ಲಾಸಲ್ಲಿ ಕಲ್ತಿದ್ವಿ. Also, we discussed few questions. So, ಈ ಟಾಪಿಕ್ ಬೇಸ್ಡ್ ಇನ್ನು ಕೆಲವೊಂದಿಷ್ಟು ಕ್ವಶನ್ಸ್ ಅನ್ನ ನಾವು ಇವತ್ತಿನ ಕ್ಲಾಸಲ್ಲಿ ಸಾಲ್ವ್ ಮಾಡ್ತಾ, ಹಾಗೆ ಕಾನ್ಸೆಪ್ಟ್ ಅನ್ನ ಇನ್ನೂ ಕ್ಲಿಯರ್ ಮಾಡ್ಕೊಳ್ತಾ ಹೋಗೋಣ. ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಮಾಡ್ತಾ, ನಾವು ಕ್ವಶನ್ಸಿಗೆ ಆನ್ಸರ್ ಮಾಡ್ತಾ ಮಾಡ್ತಾ ನಮಗೆ ಕಾನ್ಸೆಪ್ಟ್ ಇನ್ನೂ ಕೂಡ ಕ್ಲಿಯರ್ ಆಗ್ತಾ ಹೋಗುತ್ತೆ. ಆಯ್ತಾ? ನಾವು ನಿನ್ನೆ ಒಂದಿಷ್ಟು ಅಭ್ಯಾಸವನ್ನ ನೋಡಿದೀವಿ ಅಲ್ವಾ? ಕ್ವಶನ್ಸ್ ಅನ್ನ ಕೂಡ ನೋಡಿದೀವಿ. ಸೊ ಅದೇ ರೀತಿ ಇವತ್ತು ನಾವೇನ್ ಮಾಡೋಣ, ಕೆಲವೊಂದಿಷ್ಟು ಕ್ವಶನ್ಸ್ ಅನ್ನ ನೋಡ್ತಾ ಹೋಗೋಣ. ಸೊ yesterday I discussed this question and there is a small change. Since the temperature of this state is very less, it's a very cold state, answer for this question is Kargil. I said Jammu and Kashmir in the last class, but it is not right. Kargil is the coldest among these four states. So, Kargil is the correct answer. ನಾನು ಹೇಳಿರುವಂತಹ ವಿಷಯ ಏನು, ಉಷ್ಣತೆಯನ್ನ ಆಧಾರವಾಗಿಟ್ಕೊಂಡು ನಾನೇನು ಕಾನ್ಸೆಪ್ಟ್ ಅನ್ನ ಹೇಳಿದ್ನಲ್ಲ, ಅದು ಸೇಮ್ ಇದೆ. ಯಾವಾಗ ತಾಪ ಹೆಚ್ಚಾಗತ್ತೆ ಆಗ ಅಲ್ಲಿ ಏನಾಗ್ತಾ ಹೋಗತ್ತೆ, ಸೌಂಡ್ ಪ್ರೊಡ್ಯೂಸ್ ಆಗುವಂತಹ ಒಂದು ಸ್ಪೀಡ್ ಏನಿದೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ, ಶಬ್ದದ ವೇಗ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವಾಗ ಕಡಿಮೆ ಆಗ್ತಾ ಹೋಗುತ್ತೋ ಆಗ ಶಬ್ದದ ವೇಗ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ಇಲ್ಲಿ ಉಷ್ಣತೆ ಅತಿ ಕಡಿಮೆ ಇರೋದು ಜಮ್ಮು ಅಂಡ್ ಕಾಶ್ಮೀರ್ಗಿಂತನೂ ಕಡಿಮೆ ಕಾರ್ಗಿಲ್ ಅಲ್ಲಿ ಇರುತ್ತೆ. ಹಾಗಾಗಿ ಕಾರ್ಗಿಲ್ ಇದಕ್ಕೆ ಕರೆಕ್ಟ್ ಆದ ಆನ್ಸರ್. ನಾನಿನ್ನ ಜಮ್ಮು ಮತ್ತೆ ಕಾಶ್ಮೀರ್ ಅಂತ ಹೇಳಿದ್ದೆ, ಬಟ್ ಅದಕ್ಕಿಂತನೂ ಜಮ್ಮು ಮತ್ತೆ ಕಾಶ್ಮೀರಲ್ಲೂ ತಾಪಮಾನ ಕಡಿಮೆ ಇರುತ್ತೆ. ಆದ್ರೆ ಕಾರ್ಗಿಲ್ ಅಲ್ಲಿ ಅಲ್ಲಿಗಿಂತನೂ ಇನ್ನೂ ಕಡಿಮೆ ಇರೋದಕ್ಕೆ ಕಾರ್ಗಿಲ್ ಇಸ್ ದ ರೈಟ್ ಆನ್ಸರ್. ಆಯ್ತಾ? ಸೊ ಲೆಟ್ಸ್ ಸಿ ದ ನೆಕ್ಸ್ಟ್ ಕ್ವೆಶ್ಚನ್. If an object oscillates 20 times in 5 seconds, then its period is. They are asking to find out the period. We have seen about oscillation. So what is oscillation? To and fro motion. Vibration is nothing but oscillation. Alva? ನಾವು ಯಾವುದಾದ್ರೂ ವಸ್ತುವನ್ನ ಹೀಗೆ ತುಂಬಾ ಫಾಸ್ಟ್ ಆಗಿ ಮೂವ್ ಮಾಡಿದ್ರೆ, ಅಥವಾ ಅದು ಅದಾಗದೇನೆ ಎಕ್ಸ್ಟರ್ನಲ್ ಫೋರ್ಸ್ ಇಂದಾಗಿ ಮೂವ್ ಆಗೋದಿಕ್ಕೆ ಸ್ಟಾರ್ಟ್ ಆದ್ರೆ, ಹೀಗೆ ಕಂಪಿಸೋದಿಕ್ಕೆ ಸ್ಟಾರ್ಟ್ ಆದ್ರೆ ಅದನ್ನ ನಾವೇನಂತ ಕರಿತೀವಿ? ಆಂದೋಲನ ಅಂತ ಕರಿತೀವಿ. ಸೊ ದೇರ್ ಈಸ್ ಅ ರಿಲೇಶನ್ಶಿಪ್ ಬಿಟ್ವೀನ್ ಟೈಮ್ ಪೀರಿಯಡ್ ಅಂಡ್ ಆಸಿಲೇಷನ್. ದೇರ್ ಈಸ್ ಒನ್ ಫಾರ್ಮುಲಾ. By using that formula we can calculate time period. So let's see the formula. Time period is equal to total time divided by number of oscillations. ಅಂದ್ರೆ ಇಲ್ಲಿ ಕನ್ನಡದಲ್ಲಿ ಹೇಳೋದಾದ್ರೆ, ಅವಧಿ ಅಥವಾ ಆವರ್ತ ಕಾಲ ಅಂದ್ರೆ ಏನು, ಅದಕ್ಕೆ ಒಂದು ಆವರ್ತ ಕಾಲ ಹಾಗೇನೆ ಟೈಮಿಗೆ ಮತ್ತೆ ಆಂದೋಲನಕ್ಕೆ, ಈ ಮೂರಕ್ಕೂ ಸಂಬಂಧ ಇರುವಂತಹ ಒಂದು ಸೂತ್ರ ಇದೆ. ಈ ಸೂತ್ರವನ್ನ ನಾವು ನೆನಪಲ್ಲಿ ಇಟ್ಕೊಳ್ಬೇಕು ಮಕ್ಳೇ. ಅದೇನು ಅಂದ್ರೆ ಸಮಯ, ಒಟ್ಟು ಸಮಯ ಡಿವೈಡೆಡ್ ಬೈ ಒಟ್ಟು ಆಂದೋಲನ ಎಷ್ಟಾಗಿರುತ್ತೆ ಅನ್ನೋದು. ಸೊ ಇಲ್ಲಿ ಸಮಯ ಏನಂತ ಹೇಳ್ತಾ ಇದ್ದಾರೆ,
5 ಸೆಕೆಂಡ್ ಅಂತ ಹೇಳಿದ್ದಾರೆ, ಹೌದಾ? ಸೊ ಸಮಯದ ಜಾಗದಲ್ಲಿ ನಾವು ಅದರ ಬೆಲೆಯನ್ನ ಏನು ತುಂಬ್ತಾ ಹೋಗ್ಬೇಕು, ಆಗ ನಮ್ಗೆ ಅವಧಿ ಸಿಗತ್ತೆ. ನೋಡಿ, ಇದರಲ್ಲಿ ನಾವು ಯಾವುದೇ ಒಂದು ಅಂಶವನ್ನ ಕಂಡುಹಿಡಿಬಹುದು. ಅಂದ್ರೆ ಸಮಯವನ್ನ ಕೊಟ್ಟು ಅವಧಿ ಆಂದೋಲನನಾದ್ರೂ ಕೇಳಬಹುದು, ಅಥವಾ ಅವಧಿಯನ್ನ ಕೊಟ್ಟು ಆಂದೋಲನ ಕೇಳಬಹುದು, ಸಮಯ ಮತ್ತೆ ಅವಧಿಯನ್ನ ಕೊಟ್ಟು. ನಾವು ಈ ಸೂತ್ರವನ್ನ ಅದಲು ಬದಲು ಮಾಡೋದನ್ನ ನಾವು ಕಲ್ತ್ಕೋಬೇಕು ಮಕ್ಳೇ. ಯಾವ್ದನ್ನ ಕೇಳಿದ್ರು ನಾವು ಈ ಸೂತ್ರವನ್ನ ಬಳಸಿ ಮೂರನೇ ಅಂಶವನ್ನ ಕಂಡುಹಿಡಿಯೋದನ್ನ ನಾವು ಪ್ರಾಕ್ಟೀಸ್ ಮಾಡ್ಕೋಬೇಕು, ಆಯ್ತಾ? ಸೊ ಆಂದೋಲನ ಎಷ್ಟು ಹೇಳ್ತಾ ಇದ್ದಾರೆ? 20 ಅಂತ ಅಲ್ವಾ? ಸೊ 5 ಡಿವೈಡೆಡ್ ಬೈ 20 ಏನಾಗತ್ತೆ? ಇಲ್ಲಿ 5 ಮತ್ತೆ 20 ನಾವು ಭಾಗಿಸಿದಾಗ 1/4 ನಮ್ಗೆ ಉತ್ತರ ಬರುತ್ತೆ, ಹೌದಾ? ಈ ಒಂದನ್ನ ನಾವು ಮತ್ತೆ 4ರಿಂದ ಭಾಗಿಸಿದಾಗ ನಮ್ಗೆ ಏನ್ ಸಿಗತ್ತೆ ಮಕ್ಳೇ? ಆನ್ಸರು 0.25 ಸೆಕೆಂಡ್ಸ್. ಯಾಕೆ? ಇಲ್ಲಿ ಮೇಲ್ಗಡೆ ಸಮಯ ಸೆಕೆಂಡ್ಸ್ ಅಲ್ಲಿ ಇತ್ತು, ಹೌದಾ? ಸೊ ಇಲ್ಲಿ ಒಂದು ಸೆಕೆಂಡ್ ಅನ್ನುವಂತಹ ಯೂನಿಟ್ ಇದೆ, ಆದ್ರೆ ಇಲ್ಲಿ ಕೆಳಗಡೆಗೆ ಅಂದ್ರೆ ಮಾನ ಇದೆ. ಕೆಳಗಡೆಗೆ ಯಾವುದೇ ಮಾನ ಇಲ್ಲದೆ ಇರೋದಕ್ಕೆ ಹಾಗೇನೆ ನಾವು ಸಮಯವನ್ನ ಹೇಳೋದು ಸೆಕೆಂಡ್ಸ್ ಅಲ್ಲೇನೆ, ಅಲ್ವಾ? ಅಥವಾ ಗಂಟೆ ಅಂತ ಹೇಳ್ತೀವಿ, ನಿಮಿಷ, ಗಂಟೆ, ಇದೆಲ್ಲದು ನಾವು ಸಮಯವನ್ನ ಸೂಚಿಸೋದಕ್ಕೆ ಬಳಸುವಂತಹ ಮಾನಗಳು. ಆದ್ರೆ SI ಯೂನಿಟ್ ಅಲ್ಲಿ ಇಡ್ಬೇಕಲ್ವಾ? ಹಾಗಾಗಿ 0.25 ಸೆಕೆಂಡ್. ಸೊ ಯಾವುದು ಕರೆಕ್ಟ್ ಆನ್ಸರ್? ಫಸ್ಟ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್. Similarly, here we have to substitute the total time, that is 5 seconds, and total number of oscillations 20. So we will get 0.25 seconds. And ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಆಗಿರೋದಕ್ಕೆ ತೊಂದರೆ ಇಲ್ಲ, ಬಟ್ ಹಾಗೇನೆ ಪ್ರಾಬ್ಲಮ್ ಸಾಲ್ವ್ ಮಾಡೋವಾಗ ಯೂನಿಟ್ ಬಗ್ಗೆ ಗಮನ ಇರಲಿ ಮಕ್ಕಳೇ, ಮಾನದ ಬಗ್ಗೆ ಲಕ್ಷ್ಯ ಇರಲಿ. ನಾವು ಮಾನಗಳನ್ನ ಆದಷ್ಟು SI ಯೂನಿಟ್ ಅಲ್ಲಿ ಇಡಬೇಕು, ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಕ್ವೆಶ್ಚನ್ ಈಸ್, the audible frequency range of human ear is. Audible frequency range. Yesterday we discussed about this. Few range is considered as audible to human ear, and beyond that range is inaudible. ಅಲ್ವಾ? ನಾವು ನಿನ್ನೆ ಕ್ಲಾಸ್ ಅಲ್ಲಿ ಅದನ್ನ ಅಭ್ಯಾಸ ಮಾಡಿದ್ವಿ. ಶ್ರವ್ಯ ಮತ್ತೆ ಅಶ್ರವ್ಯ ಏನು ವ್ಯಾಪ್ತಿಯನ್ನ ನಾವು ನೋಡಿದ್ವಿ ಅಲ್ವಾ? ಯಾವುದು ಮಾನವನ ಕಿವಿಗೆ ಶ್ರವ್ಯ ವ್ಯಾಪ್ತಿ ಅಂದ್ರೆ ಯಾವುದು? ಅದು 20ರಿಂದ 20 ಹರ್ಟ್ಸ್ ಇಂದ 20 ಕಿಲೋ ಹರ್ಟ್ಸ್ ವರೆಗಿಂದು ಶ್ರವ್ಯ ಅಂತ ಹೇಳ್ತೀವಿ, ಹೌದಾ? ಸೊ ಇಲ್ಲಿ ಕರೆಕ್ಟ್ ಆದ ಆನ್ಸರ್ ಏನಾಗಿರತ್ತೆ? ಆಪ್ಷನ್ ಬಿ. ಈ 20 ಕಿಲೋ ಹರ್ಟ್ಸ್ ಅಂದ್ರೇನೆ 20,000 ಅಂತ ಅರ್ಥ. ಕಿಲೋ ಬದಲಿಗೆ ಅದನ್ನ ನಾವು ಜಸ್ಟ್ ಹರ್ಟ್ಸ್ ಅಲ್ಲಿ ಇಟ್ರೆ ಆಗ ಏನಾಗತ್ತೆ? 20,000 ಅಂತ ಬರುತ್ತೆ. ಸೊ ಇದು ಈ ರೀತಿಯಾಗಿ ನಮ್ಗೆ ಸಿಗೋದು. ಸೊ audible frequency range for human ear is 20 to 20,000 hertz. That's our option B. You have to remember this range. Below 20 hertz and above 20,000 hertz is the inaudible frequency for human ear. Many animals and aquatics can hear the sound above 20,000 hertz, but not human beings. Okay? If the amplitude of sound wave increased 2 times, then its loudness increases by. So we have seen the relationship between loudness and amplitude. What was it? So loudness is directly proportional to square of amplitude.
ಹೌದಾ? ಘೋಷ ಏನಿದೆಯಲ್ಲ ಅದು ಪಾರದ ವರ್ಗಕ್ಕೆ ನೇರಾನುಪಾತದಲ್ಲಿ ಇರುತ್ತೆ ಅಂತ ನಾವು ನೋಡಿದ್ವಿ. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅವರು? ಘೋಷ ಪಾರದ ವರ್ಗ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಬಟ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ? ಶಬ್ದ ತರಂಗದ ಪಾರ 2 ಪಟ್ಟು ಹೆಚ್ಚಾದ್ರೆ, ಅಂದ್ರೆ ಇಲ್ಲಿ ಏನೋ ಒಂದಿತ್ತು, ಎಷ್ಟೋ ಒಂದಿತ್ತು ಎಕ್ಸ್ ಅಂತ ಅನ್ಕೊಂಡ್ರೆ ಅದು 2 ಪಟ್ಟು ಹೆಚ್ಚಾಗ್ತಾ ಇದೆ. ಹೌದಾ? ಸೊ ಅದು 2ರಷ್ಟು ಹೆಚ್ಚಾಗ್ತಾ ಇದೆ ಅಂದ್ರೆ ಇಲ್ಲಿ 2 ಇಂಟು ಸಮಥಿಂಗ್ ಆಗತ್ತೆ, ಏನೋ ಒಂದು ಬೆಲೆ ಇದ್ದಾಗ. ಅದೇ ನಾವಿಲ್ಲಿ ಬೆಲೆಯನ್ನ ಕನ್ಸಿಡರ್ ಮಾಡದೇ ಇದ್ರೆ 2ರ ವರ್ಗ ಅಂತ ತಗೊಳ್ಬಹುದು. ಹೌದಾ? ಸೊ ಅದೇನಾಗತ್ತೆ? 2 ಇಂಟು 2 ಆಗತ್ತೆ, 4 ಪಟ್ಟು ಹೆಚ್ಚಾಗತ್ತೆ. ಅಂದ್ರೆ 4 ಇಂಟು ಎಕ್ಸ್ ಸ್ಕ್ವೇರ್ ಆಗತ್ತೆ. ಎಕ್ಸ್ ಅನ್ನ ತಗೊಂಡ್ರೆ, ಇಲ್ಲ ಅಂತಂದ್ರೆ ಇದೇನು ಬೇಡ, ಜಸ್ಟ್ ನಾವು ನಂಬರ್ ಅನ್ನ ತಗೊಂಡ್ರೆ 2 ಪಟ್ಟು ಅಂತ ಹೇಳ್ತಾ ಇದ್ದಾರೆ. ಹೌದಾ? ಕ್ವೆಶ್ಚನ್ ಅಲ್ಲಿ. ಹಾಗಾಗಿ ಅದನ್ನ ತಗೊಂಡ್ರೆ ಈ ಎಕ್ಸ್ ಅನ್ನ ನಾವು ಬಿಟ್ರೆ 2 ಪಟ್ಟು ಅಂತ ನಾವು ನೋಡಿದಾಗ ಅದೇನಾಗತ್ತೆ? 4 ಪಟ್ಟು ಹೆಚ್ಚಾಗತ್ತೆ. ಅದಕ್ಕೆ ನಮ್ಮ ಉತ್ತರ ಏನಾಗಿರತ್ತೆ? 4 ಪಟ್ಟು ಹೆಚ್ಚಾಗತ್ತೆ ಅಂತ ಹೇಳಿ. ಎಷ್ಟು ಇರುತ್ತೋ ಅದಕ್ಕಿಂತ 4ರಷ್ಟು ಜಾಸ್ತಿ ಆಗ್ತಾ ಇದೆ. ಯಾಕೆ? ಘೋಷ ಮತ್ತೆ ಪಾರದ ಸಂಬಂಧ ಹಾಗೆ ಇರೋದಕ್ಕೆ ಅಲ್ಲೇನಾಗತ್ತೆ? ವರ್ಗ ಆಗ್ತಾ ಇರತ್ತೆ ಅಲ್ವಾ? ವರ್ಗ 4 ಆಗೋದಕ್ಕೆ ನಮ್ಗೆ 4 ಪಟ್ಟು ಹೆಚ್ಚಳವನ್ನ ನಾವು ನೋಡಬಹುದು. ಸೊ ಇಫ್ ದ ಆಂಪ್ಲಿಟ್ಯೂಡ್ increases 2 times, the relationship between loudness and amplitude is loudness is directly proportional to square of the amplitude. So if amplitude increases 2 times, then square of 2 will become 4. That's why loudness increases 4 times. Okay? Let's see the next question. One of the main reasons for using silencers in vehicles is, why we use silencers in vehicles, 2-wheelers or 4-wheelers? We use silencer pipes. Why is it attached to the vehicle? ಹುಡುಗರು ಈ ಕ್ವೆಶ್ಚನ್ನಿಗೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಜಾಸ್ತಿ ವೆಹಿಕಲ್ ಅನ್ನ ಬಳಸೋದು ನೀವೇ ಅಲ್ವಾ ಹುಡುಗರು? ಸೊ ಯಾಕಿರತ್ತೆ? ಯಾಕೆ ನಾವು ಗಾಡಿಗಳಿಗೆ ಆ ಸೈಲೆನ್ಸರ್ ಪೈಪ್ ಅಟ್ಯಾಚ್ ಆಗಿರೋದನ್ನ ನೋಡ್ತೀವಿ? ಏನ್ ರೀಸನ್ ಇರಬಹುದು? ಯಾವಾಗಾದ್ರೂ ಯೋಚನೆ ಮಾಡಿದೀರಾ? ಬೈಕ್ ಓಡಿಸಿರ್ತೀರಾ, ಕಾರ್ ಓಡಿಸಿರ್ತೀರಾ, ಅಥವಾ ನೋಡಿರ್ತೀರಾ ಅಟ್ಲೀಸ್ಟ್. ಯಾಕಾಗಿ ಅದಕ್ಕೆ ಸೈಲೆನ್ಸರ್ ಪೈಪ್ ಅಟ್ಯಾಚ್ ಆಗಿರತ್ತೆ? ಸೈಲೆನ್ಸರ್ ಪೈಪ್, ಸೈಲೆನ್ಸ್. ಹೌದಾ? ಸೊ ಆ ಒಂದು ವರ್ಡ್ ಅಲ್ಲೇ ಇದೆ ಸೈಲೆನ್ಸ್ ಅಂತ ಹೇಳಿ. ಅದ್ರ ಅರ್ಥ ಏನು? ಅದು ಸ್ಮೋಕ್ ಅನ್ನ ರಿಲೀಸ್ ಮಾಡೋದು ಸ್ಟಾಪ್ ಮಾಡತ್ತಾ? ಟು ಪ್ರಿವೆಂಟ್ ದ ರಿಲೀಸ್ ಆಫ್ ಸ್ಮೋಕ್. ವಿಲ್ ಇಟ್ ಪ್ರಿವೆಂಟ್ ದ ಸ್ಮೋಕ್? ನೋ, ಇಟ್ ವೋಂಟ್ ಪ್ರಿವೆಂಟ್ ದ ಸ್ಮೋಕ್ ಅಲ್ವಾ? ಟು ಮೇಕ್ ದ ಸೌಂಡ್ ಪ್ಲೆಸೆಂಟ್. ಯಾವಾಗಾದ್ರೂ ವೆಹಿಕಲ್ ಸೌಂಡ್ ಪ್ಲೆಸೆಂಟ್ ಆಗಿದ್ಯಾ? ಸಂಗೀತದ ತರ ಮಧುರವಾಗಿ ಕೇಳತ್ತಾ? ಸೈಲೆನ್ಸರ್ ಪೈಪ್ ಇಲ್ಲದೆ ಇದ್ ಮಾತ್ರಕ್ಕೆ ತುಂಬಾ ಕೆಟ್ಟದಾಗಿ ಸೌಂಡು. ಸೈಲೆನ್ಸರ್ ಪೈಪ್ ಹಾಕಿದ್ಮೇಲೆ ಕಿವಿಗೆ ಒಳ್ಳೆ ಇಂಪಾಗಿದೆ ಗಾಡಿ ಶಬ್ದ ಅನ್ನೋ ತರ ಯಾವ್ದಾದ್ರು ವೆಹಿಕಲ್ ಇದೆಯಾ? ದೇರ್ ಇಸ್ ನೋ ಸಚ್ ವೆಹಿಕಲ್. ಎವ್ರಿ ವೆಹಿಕಲ್ ವಿಲ್ ಮೇಕ್ ನಾಯ್ಸ್. ಹೌದಾ? ಸೊ ಆಪ್ಷನ್ ಬಿ ಇಸ್ ನಾಟ್ ಆಲ್ಸೋ ದ ಕರೆಕ್ಟ್ ಆನ್ಸರ್. ಟು ಡಿಕ್ರೀಸ್ ದ ಆಂಪ್ಲಿಟ್ಯೂಡ್ ಆಫ್ ಸೌಂಡ್. ಇದೇನ್ ಮಾಡತ್ತೆ? ಸೈಲೆನ್ಸ್ ಅಂದ್ರೆ ಅರ್ಥನೇ ಅಲ್ಲಿ ಶಬ್ದವನ್ನ ಕಡಿಮೆ ಮಾಡ್ತಾ ಇದೀವಿ ಅಂತ. ವಿ ಆರ್ ಮೇಕಿಂಗ್ ದ ಸೌಂಡ್ ಲೆಸ್ using this silencers. So to decrease the amplitude, if we decrease the amplitude, loudness will also decrease. Sound will become minimized. ಹೌದಾ? ಲೌಡ್ನೆಸ್ ಅನ್ನ ಕಡಿಮೆ ಮಾಡಬಹುದು by decreasing amplitude, because loudness and amplitude are in a direct relationship. So if we decrease the amplitude, sound will become less. So C is the reason. Correct answer. ಯಾಕೆ ನಾವು ವಾಹನದಲ್ಲಿ ಸೈಲೆನ್ಸರ್ಗಳನ್ನ ಬಳಸ್ತೀವಿ ಅಂತ ಅಂದ್ರೆ ಅದು ಹೊಗೆ ಬಿಡೋದನ್ನ ತಡೆಗಟ್ಟೋದಿಲ್ಲ. ಸೈಲೆನ್ಸರ್ ಪೈಪು
ಹೊಗೆಯನ್ನ ಬಿಡೋದನ್ನ ತಡೆಗಟ್ಟೋದಿಲ್ಲ. ನೀವು ನೋಡಿರ್ತೀರಾ ಅಲ್ವಾ ಮಕ್ಳೇ, ಇದನ್ನ ಯೋಚನೆ ಮಾಡಿ. ವೆಹಿಕಲ್ ಅನ್ನ ನೀವು ನೋಡಿರ್ತೀರ. ಸೈಲೆನ್ಸರ್ ಪೈಪ್ ಇಂದ ಹೊಗೆ ಬರ್ದೇ ಇರತ್ತಾ? ಬರ್ತಾ ಇರತ್ತೆ ಅಲ್ವಾ? ವೆಹಿಕಲ್ ಮೂವ್ ಆಗ್ತಾ ಇದೆ ಅಂತ ಅಂದ್ರೆ ಅದರಿಂದ ಹೊಗೆ ಬರ್ತಾನೆ ಇರತ್ತೆ. ಸೊ ಸೈಲೆನ್ಸರ್ ಪೈಪ್ ಹಾಕೋದ್ರಿಂದ ಹೊಗೆ ತಡೆಗಟ್ಟೋದು ಸಾಧ್ಯ ಇಲ್ಲ. ಹಾಗೆ ಶಬ್ದ ಇಂಪಾಗಿ ಕೇಳತ್ತಾ ಸೈಲೆನ್ಸರ್ ಪೈಪ್ ಹಾಕಿದಾಗ? ಅದು ಕೂಡ ಆಗಲ್ಲ. ಆದ್ರೆ ಶಬ್ದದ ಪಾರವನ್ನ ನಾವು ಕಡಿಮೆ ಮಾಡೋದ್ರಿಂದ ಒಂದು ಶಬ್ದ ಉಂಟಾಗುವಂತಹ ಒಂದು ಪ್ರಮಾಣವನ್ನ ಕಡಿಮೆ ಮಾಡಬಹುದು. ಪಾರವನ್ನ ಕಡಿಮೆ ಮಾಡೋದ್ರಿಂದ. ಅದಕ್ಕೆ ಸೈಲೆನ್ಸರ್ಗಳನ್ನ ನಾವು ಬಳಸೋದು. ಗೊತ್ತಾಯ್ತಾ? The amplitude of sound wave determines what is amplitude. It is the maximum displacement of an object from its mean position. ಅದರ ಮೂಲ ಸ್ಥಾನದಿಂದ ವಸ್ತುವಿನ ಗರಿಷ್ಠ ಸ್ಥಾನ ಪಲ್ಲಟವನ್ನ ನಾವೇನಂತ ಹೇಳ್ತೀವಿ? ಪಾರ ಅಂತ ಹೇಳ್ತೀವಿ. ಹೌದಾ? ಸೊ ಅದು ಏನನ್ನ ನಿರ್ಧಾರ ಮಾಡುತ್ತೆ? ಸೌಂಡ್ ವೇವ್ ಆ ಆಂಪ್ಲಿಟ್ಯೂಡ್ ಯಾವುದನ್ನ ನಮ್ಗೆ ತಿಳಿಸತ್ತೆ? ಪೀರಿಯಡ್ ಅನ್ನ ಹೇಳತ್ತಾ ಆಂಪ್ಲಿಟ್ಯೂಡ್? ವಿಲ್ ಇಟ್ talk about or will it give any information about period? No. Amplitude gives information about loudness. We have seen the relationship, alva? It clearly talks about loudness. Loudness is nothing but volume. More loudness, more volume. ಹೌದಾ? ನಾವು ಟಿವಿಯಲ್ಲೂ ಕೂಡ ವಾಲ್ಯೂಮ್ ಕಡಿಮೆ ಮಾಡು ಅಂತ ಹೇಳ್ತಾ ಇರ್ತೀವಿ. ಯಾಕೆ? ಅಲ್ಲಿ ಜೋರಾಗಿ ಶಬ್ದ ಬರ್ತಾ ಇರತ್ತೆ. ಅಂದ್ರೆ ಲೌಡ್ನೆಸ್ ಈಸ್ ಮೋರ್. ಹೌದಾ? ಇಫ್ ವಿ ಡಿಕ್ರೀಸ್ ದ ಲೌಡ್ನೆಸ್, ವಿ ಆರ್ ಡಿಕ್ರೀಸಿಂಗ್ ದ ವಾಲ್ಯೂಮ್. ಸೊ ಆಂಪ್ಲಿಟ್ಯೂಡ್ ಡೈರೆಕ್ಟ್ಲಿ ಟಾಕ್ಸ್ ಅಬೌಟ್ ವಾಲ್ಯೂಮ್. ಓಕೆ? ಸೊ ಇಲ್ಲಿ ಏನು ಪಾರ ಯಾವುದ್ರ ಬಗ್ಗೆ ನಮ್ಗೆ ಮಾಹಿತಿಯನ್ನ ಕೊಡತ್ತೆ? ಅವಧಿ ಬಗ್ಗೆ ಕೊಡಲ್ಲ, ತರಂಗಾಂತರದ ಬಗ್ಗೆ ಕೊಡಲ್ಲ. ಇದೇನು? ಶಬ್ದದ ಪ್ರಮಾಣದ ಬಗ್ಗೆ. ಆಯ್ತಾ? ಇದು ಪ್ರಮಾಣ. ಶಬ್ದದ ಪ್ರಮಾಣದ ಬಗ್ಗೆ ನಮ್ಗೆ ಮಾಹಿತಿಯನ್ನ ಕೊಡತ್ತೆ. ಅದರ ಏನು ಎಷ್ಟು ಜೋರಾಗಿದೆ ಶಬ್ದ, ಘೋಷದ ಬಗ್ಗೆ ಮಾಹಿತಿಯನ್ನ ಕೊಡತ್ತೆ. ಆಯ್ತಾ? ಓಕೆ. ಗೊತ್ತಾಗ್ತಾ ಇದೆಯಾ ಮಕ್ಕಳೇ? ನಾವು ಹೇಗೆ ವಿಷಯವನ್ನ ಇಲ್ಲಿಗೆ ಅಪ್ಲೈ ಮಾಡಬೇಕು ಪ್ರಾಬ್ಲಮ್ ಸಾಲ್ವ್ ಮಾಡೋವಾಗ? ಹೌ ಶುಡ್ ವಿ ಅಪ್ಲೈ ದ ಕಾನ್ಸೆಪ್ಟ್ ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಇದೆಯಾ? ಸುಲಭ ಇರತ್ತೆ. ನೀವು ಜಸ್ಟ್ ಏನ್ ಮಾಡ್ಬೇಕು? ಅರ್ಥ ಮಾಡ್ಕೊಳ್ಬೇಕು. ಪ್ರಶ್ನೆಯನ್ನ ಅರ್ಥ ಮಾಡ್ಕೊಂಡು ನಾವು ಕಲ್ತಿರ್ತೀವಿ. ಕಲ್ತಿರೋ ವಿಷಯದ ಬಗ್ಗೆನೇ ಪ್ರಶ್ನೆ ಬಂದಿರತ್ತೆ. ಹೊರಗಡೆಯಿಂದ ಏನು ಬಂದಿರಲ್ಲ ಅಲ್ವಾ? ಅದ್ರ ಹೊರತಾಗಿ ಯಾವುದು ಕ್ವೆಶ್ಚನ್ ಕೇಳಿರಲ್ಲ. ಸೊ ಕಲ್ತಿರೋದ್ರಲ್ಲಿ ಯಾವುದೆಲ್ಲ ವಿಷಯ ನಮಗೆ ಈ ಪ್ರಶ್ನೆಯಲ್ಲಿ ಕಾಣಿಸ್ತಾ ಇದೆ ಅನ್ನೋದನ್ನ ನಾವು ಯೋಚನೆ ಮಾಡಿ ಪ್ರಶ್ನೆಯನ್ನ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಆಯ್ತಾ? ಸೊ ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ ನೋಡಿ. ಅ ಮೂವಿಂಗ್ ವೆಹಿಕಲ್ ಈಸ್ ಸೌಂಡಿಂಗ್ ಹಾರ್ನ್. ದ ಇಂಟೆನ್ಸಿಟಿ ಆಫ್ ಸೌಂಡ್ in front of the vehicle is more than the intensity of same sound backside. This is due to ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ? ನೀವು ವೆಹಿಕಲ್ ಅನ್ನ ನೋಡಿದ್ರೆ ವೆಹಿಕಲ್ ಅಲ್ಲಿ ಸ್ಟಿಯರಿಂಗ್ ವೀಲ್ ಹತ್ರನೇ ನಮ್ದು ಹಾರ್ನ್ ಕೂಡ ಇರತ್ತೆ. ಹೌದಾ? ಕಾರಲ್ಲಿ ಆಗಿರಬಹುದು ಅಥವಾ ಬೈಕಲ್ ಆದ್ರೂ ಹ್ಯಾಂಡಲ್ ಹತ್ರನೇ ಹಾರ್ನ್ ಇರತ್ತೆ ಅಲ್ವಾ? ಯಾವಾಗ ನಾವು ಹಾರ್ನ್ ಅನ್ನ ಪ್ರೆಸ್ ಮಾಡ್ತೀವಿ ಅಲ್ಲಿ ಶಬ್ದ ಜೋರಾಗಿ ಕೇಳಿಸ್ತಾ ಇರತ್ತೆ. ಹಿಂದ್ಗಡೆ ಇರೋರಿಗೆ ಅದ್ರ ಶಬ್ದ ಕಡಿಮೆ ಕೇಳಿಸ್ತಾ ಇರತ್ತೆ ಅಲ್ವಾ? ಮುಂದೆ ಅಂದ್ರೆ ಎಲ್ಲಿ ಹಾರ್ನ್ ಇದೆಯೋ ಅಲ್ಲಿ ಶಬ್ದ ಜಾಸ್ತಿ ಕೇಳಿಸ್ತಾ ಇರತ್ತೆ. ಅದಕ್ಕೆ ಇನ್ನೂ ಒಂದು ಎಕ್ಸಾಂಪಲ್ ಕೊಡೋದಿದ್ರೆ, ಇವಾಗ ನೀವು ಒಂದು ಸ್ಪೀಕರ್ ಅನ್ನ ಇಟ್ಟಿರ್ತೀರಾ ಮಕ್ಳೇ. ಮನೆಯಲ್ಲಿ ಸ್ಪೀಕರ್ ಅನ್ನ ಬಳಸ್ತೀರಾ ಅಥವಾ ಏನೋ ಒಂದು ಕಾರ್ಯಕ್ರಮ ಆದ್ರೆ ಸ್ಪೀಕರ್ ಅನ್ನ ಇಟ್ಟಿರ್ತೀರಾ ಅಂತ ಅನ್ಕೊಳ್ಳಿ. ಆ ಸ್ಪೀಕರ್ನ ಹತ್ರ ಹೋದ ಹಾಗೆ ಶಬ್ದ ಇನ್ನೂ ಜಾಸ್ತಿ ಕೇಳತ್ತೆ ಅಲ್ವಾ? ಸ್ಪೀಕರ್ ಇಂದ ದೂರ ಇದ್ದಷ್ಟೂನು ನಮ್ಗೆ ಶಬ್ದ ಕಡಿಮೆ ಕೇಳ್ತಾ ಇರತ್ತೆ. ಹೌದಲ್ವಾ? ಇದಂತೂ ನೀವೆಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ. ಆಸ್ ವಿ ಮೂವ್ ಅವೇ ಫ್ರಮ್ ದ ಸೋರ್ಸ್, the sound will be less.
And as we approach the source, we can hear more sound. Loudness will be more. Alva. So, what could be the reason here? We can hear the sound, or we can hear the intense sound in front of the vehicle, and intensity will be less at the back of that vehicle. ಇದಕ್ಕೆ ರೀಸನ್ ಏನಂತ ಇಲ್ಲಿ ಆಪ್ಷನ್ ಕೊಟ್ಟಿರೋದನ್ನ ನೋಡಿ. ಹೈಯರ್ ಫ್ರೀಕ್ವೆನ್ಸಿ ಆಫ್ ಸೌಂಡ್ ಇನ್ ಫ್ರಂಟ್ ದನ್ that in back. Which aspect tells us about the loudness of the sound? Is it the frequency or is it the amplitude? Amplitude tells us about the loudness, ಅಲ್ವಾ? ಯಾಕೆ ನಮಗೆ ಜಾಸ್ತಿ ಕೇಳತ್ತೆ ಅಥವಾ ಕಡಿಮೆ ಕೇಳೋದು ಯಾಕೆ ಅನ್ನೋದನ್ನೆಲ್ಲದನ್ನು ನಮಗೆ ಪಾರ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡುವಂತಹದ್ದು. ಹೌದಾ? ಸೊ ನಮ್ಗೆ ಆವೃತ್ತಿ ಏನಾಗತ್ತೆ, ಆವೃತ್ತಿ ಹೆಚ್ಚಾಗಿರ್ಲಿ ಕಡಿಮೆ ಆಗಿರ್ಲಿ, ನಮ್ಗೆ ಏನು ಅಲ್ಲಿಯ ಒಂದು ಶಬ್ದದ ತೀವ್ರತೆ ಬಗ್ಗೆ ನಮ್ಗೆ ಅಲ್ಲಿ ಅಂದಾಜು ಆಗಲ್ಲ ಅಲ್ವಾ, ಆವೃತ್ತಿಯಿಂದಾಗಿ. ಯಾಕೆ ಹೇಳಿ? ಆವೃತ್ತಿ ಅಂದ್ರೆ ಏನು? ಎಷ್ಟು ಸಲ ಒಂದು ವಸ್ತು ಹೀಗೆ ಮೂವ್ ಆಗ್ತಾ ಇದೆ ಅದರನ್ನ ಕೌಂಟ್ ಮಾಡೋದು ಅಲ್ವಾ. ಅದು ಶಬ್ದದ ತೀವ್ರತೆ ಬಗ್ಗೆ ಅಥವಾ ಅದು ಎಷ್ಟು ಕ್ಷೀಣವಾಗಿದೆ ಏನು ಯಾವುದ್ರ ಬಗ್ಗೆನೂ ನಮ್ಗೆ ಯಾವುದೇ ಮಾಹಿತಿಯನ್ನ ಕೊಡೋದಿಲ್ಲ. ಹಾಗಾಗಿ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಅಲ್ಲ. ಇನ್ನು ಆಪ್ಷನ್ ಬಿ ಏನಿದೆ, ವಾಹನದ ಮುಂಭಾಗದಲ್ಲಿ ಶಬ್ದದ ಪಾರ ಹೆಚ್ಚಾಗಿದ್ದು ಹಿಂಭಾಗದಲ್ಲಿ ಅದು ಕಡಿಮೆ ಇರುತ್ತೆ. ಶಬ್ದದ ಪಾರ ಹೆಚ್ಚಿರತ್ತೆ ಮುಂಭಾಗದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಸೊ ಮುಂಭಾಗದಲ್ಲಿ ಪಾರ ಹೆಚ್ಚಿಗೆ ಇದ್ರೆ ಅರ್ಥ ಏನು? ಆಂಪ್ಲಿಟ್ಯೂಡ್ ಆಫ್ ಸೌಂಡ್ ಇನ್ ಫ್ರಂಟ್ ಅಂಡ್ ಇಟ್ ಈಸ್ ಲೋವರ್ ಎಟ್ ರೇರ್ ಅಂತ ಹೇಳ್ತಾ ಇದ್ದಾರೆ. ರೇರ್ ಅಂದ್ರೆ ಹಿಂದ್ಗಡೆಗೆ. ಪಾರ ಹೆಚ್ಚಾಗಿದೆ ಅಂದ್ರೆ ಅದು ಹೆಚ್ಚು ಸ್ಥಾನ ಪಲ್ಲಟವನ್ನ ಹೊಂದ್ತಾ ಇದೆ ಅಂತ ಅರ್ಥ. ಹೌದಾ? ಸೊ ಇಲ್ಲಿ ಏನಾಗತ್ತೆ ಮಕ್ಳೇ, ಯಾವಾಗ ಒಂದು ವಸ್ತು ಜಾಸ್ತಿ ಸ್ಥಾನ ಪಲ್ಲಟವನ್ನ ಹೊಂದುತ್ತೋ ಅದರ ಏನು ಘೋಷವೂ ಕೂಡ ಜಾಸ್ತಿ ಇರತ್ತೆ ಅಲ್ವಾ. ಅದು ಹೆಚ್ಚು ಹೆಚ್ಚು ಶಬ್ದವನ್ನ ಮಾಡ್ತಾ ಇರತ್ತೆ. ಆದ್ರೆ ಅದರ ಶಬ್ದದ ಏನು ತೀವ್ರತೆ ಹಿಂಭಾಗದಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲಿ ಹಾರ್ನ್ ಅಂದ್ರೆ ಮುಂಭಾಗದಲ್ಲಿ ಹತ್ರ ಇರೋದಕ್ಕೆ. ಹೌದಾ? ಅದಕ್ಕೇನೆ ನಾವಿಲ್ಲಿ ಏನ್ ನೋಡ್ಬಹುದು, ಇವಾಗ ಇಮ್ಯಾಜಿನ್ ಮಾಡಿ, ಇಲ್ಲಿ ಒಂದು ನಿಮಿಷ. ಸೊ ಇದೊಂದು ವೆಹಿಕಲ್ ಅಂತ ಅನ್ಕೊಂಡ್ರೆ ಇಲ್ಲಿ ಮುಂದ್ಗಡೆ ಸ್ಟಿಯರಿಂಗ್ ವೀಲ್ ಹತ್ರ ಹಾರ್ನ್ ಸೌಂಡ್, ಇಲ್ಲೆಲ್ಲ ಸೌಂಡ್ ಹತ್ರ ಇರತ್ತೆ. ಹೌದಾ? ಇಲ್ಲಿ ಏನಾಗ್ತಾ ಇರತ್ತೆ, ಆ ವಸ್ತು ಮೂವ್ ಅಂದ್ರೆ ವೈಬ್ರೇಷನ್ಗಳು, ಕಂಪನಗಳು ಹೆಚ್ಚಾಗಿ ಇಲ್ಲಿರತ್ತೆ. ಹೌದಾ? ಈ ಭಾಗದಲ್ಲಿ ಇರತ್ತೆ. ಅಂದ್ರೆ ಅರ್ಥ ಏನು ಮಕ್ಳೇ? ಫ್ರೀಕ್ವೆನ್ಸಿ ಈಸ್ ಮೋರ್ ಹಿಯರ್. ಬಟ್ ಇಲ್ಲಿ ಏನಾಗಿರತ್ತೆ, ಈ ಭಾಗದಲ್ಲಿ ಬಂದ್ರೆ ಇಲ್ಲಿಂದ ಇಲ್ಲಿ ತನಕ ರೀಚ್ ಆಗ್ಬೇಕು. ಹೌದಾ? ದೂರ ಆಗೋಯ್ತು ಇದು. ಇಲ್ಲಿಂದ ಶಬ್ದ ಇಲ್ಲಿವರೆಗೆ ತಲುಪಬೇಕು, ನಿಧಾನ ಆಗತ್ತೆ. ಸೊ ನಿಧಾನ ಆಗ್ತಾ ಆಗ್ತಾ ದೂರ ಕೂಡ ಜಾಸ್ತಿ ಆಗೋದಕ್ಕೆ ಇಲ್ಲಿ ಬಂದು ತಲುಪೋ ತನಕ ಕಡಿಮೆ ಇರತ್ತೆ. ಹಾಗಾಗಿ ಹಿಂಭಾಗದಲ್ಲಿ ಕಡಿಮೆ ಕೇಳೋದಿಕ್ ಸಾಧ್ಯ, ಬಟ್ ಮುಂಭಾಗದಲ್ಲಿ ಜಾಸ್ತಿ ಕೇಳೋದಿಕ್ ಸಾಧ್ಯ. ಹೌದಾ? ಆದ್ರೆ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಫ್ರೀಕ್ವೆನ್ಸಿಗಳು ಕೂಡ ಮುಂಭಾಗದಲ್ಲಿ ಜಾಸ್ತಿ ಇರತ್ತೆ. ಹಾಗೇನೆ ಲೌಡ್ನೆಸ್ ಮುಂದ್ಗಡೆಗೆ ಜಾಸ್ತಿ ಇರತ್ತೆ, ಆಂಪ್ಲಿಟ್ಯೂಡ್ ಕೂಡ ಜಾಸ್ತಿ ಇರತ್ತೆ, ಅಥವಾ ಶಬ್ದದ ಇಂಟೆನ್ಸಿಟಿ ಜಾಸ್ತಿ ಇರತ್ತೆ. ಇಂಟೆನ್ಸಿಟಿ ಜಾಸ್ತಿ ಇದೆ ಅಂದ್ರೆ ಫ್ರೀಕ್ವೆನ್ಸಿನೂ ಜಾಸ್ತಿ ಇರತ್ತೆ. ಆಯ್ತಾ? ಇಫ್ ಇಂಟೆನ್ಸಿಟಿ ಈಸ್ ಮೋರ್ ಇಂಟೆನ್ಸಿಟಿ, ಅರ್ಥ ಏನು? ಮೋರ್ ಫ್ರೀಕ್ವೆನ್ಸಿ, ಬಿಕಾಸ್
frequency and intensity are directly related. Frequency is directly proportional to intensity. ಅದಕ್ಕೇನೆ ಇಲ್ಲಿ ಏನು ಮೊದಲನೇ ಆಪ್ಷನ್ higher frequency of sound than that in back. ಆಯ್ತಾ, ಮುಂಭಾಗದಲ್ಲಿ ಆವೃತ್ತಿ ಹೆಚ್ಚಾಗಿರೋದಕ್ಕೆ, ಹಾಗೇನೆ ಲೌಡ್ನೆಸ್ ಕೂಡ ಹೆಚ್ಚಿರತ್ತೆ ಇಲ್ಲಿ ಫ್ರಂಟ್ ಅಲ್ಲಿ, ಹೌದಾ? ಬಟ್ ಬ್ಯಾಕ್ ಸೈಡ್ ಹೋದ ಹಾಗೆ ಅದು ಕಡಿಮೆ ಆಗತ್ತೆ. ಆದ್ರೆ ಅದಕ್ಕಿಂತ ಹೆಚ್ಚಿನದಾಗಿ ಫ್ರೀಕ್ವೆನ್ಸಿ ಜಾಸ್ತಿ ಇರೋದಕ್ಕೆ ನಾವು ಆಪ್ಷನ್ ಎ ಅನ್ನ ಕರೆಕ್ಟ್ ಆಪ್ಷನ್ ಅಂತ ಹೇಳಿ ಸೆಲೆಕ್ಟ್ ಮಾಡಬಹುದು. ಆಯ್ತಾ? 1 hertz ಈಸ್ ಈಕ್ವಲ್ ಟು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಗಮನಿಸಿ ಮಕ್ಕಳೇ, ಕ್ವೆಶ್ಚನ್ ಹೇಗಿದೆ ಅಂತ ಹೇಳಿ. ಕ್ವೆಶ್ಚನ್ ಸಿಂಪಲ್ ಆಗಿದೆ, ಆದ್ರೆ ಆಪ್ಷನ್ಗಳು ಏನಂತ ಹೇಳ್ತಾ ಇದ್ದಾರೆ? 1 hertz ಸಮ ಯಾವುದಕ್ಕೆ ಸಮ ಅಂತ ಕೇಳ್ತಾ ಇದ್ದಾರೆ ನೋಡಿ. ನಾವು ನಿನ್ನೆ ನೋಡಿದ್ವಿ 1 hertz ಅಂದ್ರೆ ಅರ್ಥ ಏನು? 1 oscillation per 1 second. ಹೌದಾ? ದಟ್ ಈಸ್ 1 hertz. ಸೊ ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ಒಂದು ಆಂದೋಲನ 1 ಸೆಕೆಂಡ್ ಅಲ್ಲಿ ಎಷ್ಟು ಒಂದು ಆಂದೋಲನ ಆದ್ರೆ ಅದನ್ನ ನಾವೇನಂತ ಹೇಳ್ತೀವಿ? 1 hertz ಅಂತ ಕರಿತೀವಿ, ಹೌದಾ? ಹಾಗಿದ್ಮೇಲೆ ಪ್ರತಿ ಸೆಕೆಂಡಿಗೆ 30 ಕಂಪನ ಆದ್ರೆ, ಆಸಿಲೇಷನ್ ಅಂದ್ರೇನು ಒಂದೇ, ಕಂಪನ ಅಂದ್ರೂ ಒಂದೇ. ನೆನ್ಪಲ್ಲಿರ್ಲಿ ಮಕ್ಳೇ, ಕಂಪನ ಆರ್ ವೈಬ್ರೇಷನ್ ಇದೆಲ್ಲದು ಒಂದೇ ಅರ್ಥ, ಹೌದಾ? ಆಸಿಲೇಷನ್ ಈಸ್ ನಥಿಂಗ್ ಬಟ್ ವೈಬ್ರೇಷನ್, ಅಂದ್ರೆ ಆಂದೋಲನ ಮತ್ತೆ ಕಂಪನ ಎರಡು ಒಂದೇನೆ. ಹಾಗಿದ್ರೆ 1 hertz 30 ಕಂಪನಕ್ಕೆ ಸಮ ಆಗೋದಿಕ್ಕೆ ಸಾಧ್ಯನಾ? ಒಂದು ಆಸಿಲೇಷನ್ ಮಾತ್ರ ಅಲ್ವಾ, 1 ಸೆಕೆಂಡಿಗೆ 1 ಆಸಿಲೇಷನ್ ಇದ್ರೆ ಮಾತ್ರನೇ ನಮ್ಗೆ 1 hertz ಆಗೋದಿಕ್ಕೆ ಸಾಧ್ಯ. ಹಾಗಿದ್ಮೇಲೆ ಪ್ರತಿ ಸೆಕೆಂಡಿಗೆ 30 ಕಂಪನ ಆದ್ರೆ ಅದು 1 hertz ಆಗತ್ತಾ? ಇಲ್ಲ ಅಲ್ವಾ? ಸೊ ಮೊದಲನೇದು ಆಪ್ಷನ್ ಅಲ್ಲ. ಹಾಗಿದ್ಮೇಲೆ 60 ಕಂಪನ 30 ಆಗಲ್ಲ ಅಂತಂದ್ರೆ 60 ಕಂಪನ ಆಗೋದಿಕ್ ಸಾಧ್ಯನಾ? ಇದು ಕೂಡ ಆಗಲ್ಲ. ಹಾಗಿದ್ರೆ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಇದನ್ನ? ನೆಕ್ಸ್ಟ್ ಆಪ್ಷನ್ ಅನ್ನ ನೋಡಿ. ಪ್ರತಿ ನಿಮಿಷಕ್ಕೆ 60 ಕಂಪನ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಏನು? 1 ನಿಮಿಷ ಅಂದ್ರೆ ಅರ್ಥ ಏನು ಮಕ್ಳೇ? 60 ಸೆಕೆಂಡ್ ಅಂತ, ಹೌದಾ? ಸೊ 1 ನಿಮಿಷದಲ್ಲಿ 60 ಸೆಕೆಂಡ್ ಇದ್ರೆ 60 ಕಂಪನಗಳು ಆಗ್ತಾ ಇದೆ. 1 ನಿಮಿಷಕ್ಕೆ 60 ಕಂಪನ ಆಗ್ತಾ ಇದೆ, ಹೌದಾ? ಹಾಗಿದ್ರೆ ಅರ್ಥ ಏನು? 1 ನಿಮಿಷದಲ್ಲಿ 60 ಸೆಕೆಂಡ್ ಇದೆ ಅಲ್ವಾ? ಹಾಗಿದ್ರೆ ಈ 1 ನಿಮಿಷವನ್ನ ನಾವು 60 ಸೆಕೆಂಡ್ ಅಂತ ಬರಿಬಹುದು. 60 ಸೆಕೆಂಡಿಗೆ 60 ಕಂಪನ ಆಗ್ತಾ ಇದೆ ಅಂದ್ರೆ ಒಂದೊಂದು ಸೆಕೆಂಡಿಗೆ 1 ಕಂಪನ ಅಂತ ಆಯ್ತು ಅಲ್ವಾ? ಹೌದಾ ಇಲ್ವೋ? ಗೊತ್ತಾಗ್ತಾ ಇದೆಯಾ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳಿ? ನಾವು ಪ್ರಶ್ನೆಯನ್ನ ನೋಡಿದಾಗ 1 hertz ಅಂತ ಅಂದ್ರೆ ಏನು, ಪ್ರತಿ ಸೆಕೆಂಡಿಗೆ ಎಷ್ಟು ಕಂಪನ, 1 ಕಂಪನ ಅನ್ನೋದು ಗೊತ್ತಾಗತ್ತೆ. ಆದ್ರೆ ಇಲ್ಲಿ ಎಲ್ಲೂ ಆ ಆಪ್ಷನ್ನೇ ಇಲ್ವಲ್ಲ, ಯಾವ ಆಪ್ಷನ್ ಅಲ್ಲೂ ಆ ಆನ್ಸರೇ ಇಲ್ವಲ್ಲ ಅಂತ ಹೇಳಿ ಅನ್ಕೋಬಿಡ್ತೀವಿ. ಆದ್ರೆ ಇಲ್ಲೇನ್ ಮಾಡ್ತಾರೆ ಅವರು, ಒಂಚೂರು ನಿಮ್ ತಲೆಗೆ ಕೆಲಸ ಕೊಡುವಂತದ್ದನ್ನ ಮಾಡಿದ್ದಾರೆ. ಅದಕ್ಕೆ ಈ ರೀತಿಯಾಗಿ ನಾವು ಬರ್ಕೊಳ್ಬೇಕು. ಹೀಗ್ ಬರ್ಕೊಂಡಾಗ ನಮ್ಗೆ ಏನಾಗತ್ತೆ, ಇಲ್ಲಿ ನೋಡಿ 1 ಕಂಪನ ಪರ್ 1 ಸೆಕೆಂಡ್, ಹೌದಾ? 1 ಸೆಕೆಂಡಿಗೆ 1 ಕಂಪನ ಅನ್ನೋದು ಸಿಗತ್ತೆ. ಹೇಗೆ? ಈ ರೀತಿಯಾಗಿ ನಾವು ಬರ್ಕೊಂಡಾಗ ಅದಕ್ಕೆ ಇಲ್ಲೇನ್ ಹೇಳ್ತಾ ಇದ್ದಾರೆ, ಪ್ರತಿ ನಿಮಿಷಕ್ಕೆ 60 ಕಂಪನಗಳು ಅಂತ ಕೊಟ್ಟಿದ್ದಾರೆ. ಆಯ್ತಾ? ಸೊ ಇದು ನಮ್ಮ ಕರೆಕ್ಟ್ ಆನ್ಸರ್. ಸೊ ಹಿಯರ್
if we see, first in the first option, they are saying 30 vibrations per second, which is not the correct answer. Because we have already seen 1 hertz is equal to 1 oscillation per 1 second. Per second, only 1 oscillation is called 1 hertz. So, first option is not the correct answer. Even the second one is also wrong. Let's see the third one. 60 vibrations per minute. In 1 minute, there are 60 seconds. So we can write 1 minute as 60 seconds. So here I'll take 1 minute as 60 seconds. So per minute means 60 vibrations per 1 minute. Instead of 1 minute, I'll write 60 vibrations per 60 seconds. So 60 divided by 60, that's 1 by 1. 1 vibration per 1 second. That's why third one is the correct answer. We have to take the SI units. SI unit of time is second. So if we convert this 1 minute into seconds, we will get 60. We need to do the conversions. Okay? When mosquitoes fly, we listen to the sound due to vibrations of wings. But the vibrations are not visible to eyes. This is due to ಸೊಳ್ಳೆಗಳು ಹಾರಾಡುವಾಗ ನಮಗೆ ಕಂಪನ ಅದರದ್ದು ರೆಕ್ಕೆ ಹೀಗೆ ಮೂವ್ ಆಗತ್ತಲ್ಲ, ಅದರಿಂದ ಕಂಪನ ಉಂಟಾಗ್ತದೆ. ಹೌದಾ? ರೆಕ್ಕೆ ಬಡಿಯತ್ತೆ ಅಲ್ವಾ ಸೊಳ್ಳೆ? ಆ ರೆಕ್ಕೆ ಬಡಿಯೋದ್ರಿಂದನೇ ಅದೇ ಕಂಪನ ಉಂಟಾಗತ್ತೆ. ಆ ಕಂಪನದಿಂದಾಗಿ ನಮಗೆ ಶಬ್ದ ಕೇಳತ್ತೆ. ಆದ್ರೆ ನಾವು ಅದನ್ನ ಹಿಂಗ್ ನೋಡಿದಾಗ ಅಲ್ಲಿ ಅದು ರೆಕ್ಕೆ ಬಡಿಯೋದಾಗಿರಬಹುದು ಅಥವಾ ಅಲ್ಲಿ ಮೂವ್ ಆಗ್ತಾ ಇರೋದು ಯಾವುದು ನಮ್ ಕಣ್ಣಿಗೆ ಕಾಣಿಸಲ್ಲ ಅಲ್ವಾ, ಬರೀ ಕಣ್ಣಿಗೆ. ಅದ್ ಯಾಕೆ? ಬರೀ ಶಬ್ದ ಮಾತ್ರ ಕೇಳಿಸುತ್ತೆ, ಬಟ್ ನಾವು ಅದನ್ನ ನೋಡೋದಿಕ್ಕೆ ಸಾಧ್ಯ ಆಗಲ್ಲ. ಯಾಕೆ? ನಿನ್ನೆ ನಾನು ಕ್ಲಾಸ್ ಸ್ಟಾರ್ಟ್ ಮಾಡಿದಾಗ್ಲೇನೆ ಒಂದು ಕಾನ್ಸೆಪ್ಟ್ ಅನ್ನ ಹೇಳಿದೆ. ನಾಟ್ ಆಲ್ ವೈಬ್ರೇಷನ್ಸ್ ಆರ್ ವಿಸಿಬಲ್ ಟು ಅವರ್ ಐ. ಹೌದಾ? ನಾವು ಎಲ್ಲ ವೈಬ್ರೇಷನ್ಸ್ ಅನ್ನು ನಾವು ಬರಿಗಣ್ಣಿನಿಂದ ನೋಡೋದಿಕ್ಕೆ ಸಾಧ್ಯ ಆಗಲ್ಲ. ಯಾಕೆ ಅಂತ ಅಂದ್ರೆ ಅದರ ಪಾರ ತುಂಬಾ ಚಿಕ್ಕದಿರೋದಕ್ಕೆ ಅಲ್ವಾ? ಪಾರ ತುಂಬಾ ಚಿಕ್ಕದಿದೆ ಅಂತ ಅಂದ್ರೆ ನಮ್ಗೆ ಅದೇನಾಗತ್ತೆ ಅಂದ್ರೆ ಅದರ ಸ್ಥಾನಪಲ್ಲಟ ತುಂಬಾ ಚಿಕ್ಕ ಜಾಗದಲ್ಲಿ ಆಗ್ತಾ ಇರತ್ತೆ. ಅದು ಸ್ಥಾನಪಲ್ಲಟ ಆಗಿದ್ ನಮ್ ಕಣ್ಣಿಗೆ ಕಾಣೋದೇ ಇಲ್ಲ. ಹಾಗಾಗಿ ನಾವು ಅಲ್ಲಿ ಕಂಪನಗಳನ್ನ ನೋಡೋದಿಕ್ಕೆ ಸಾಧ್ಯ ಆಗಲ್ಲ. ಹಾಗಿದ್ರೆ ಇಲ್ಲಿ ಯಾವುದು ಆನ್ಸರ್ ಕರೆಕ್ಟ್ ಇರಬಹುದು ಮಕ್ಕಳೇ? ನೋಡಿ 33 ಅಂತ ಹೇಳ್ತಾ ಇದ್ದಾರೆ. ಹೌದಾ? ಏನ್ ಕ್ವೆಶ್ಚನ್ ಇದೆ? Mosquitoes fly, but we cannot see the vibrations through our bare eye. ನಮ್ಮ ಕಣ್ಣಿಗೆ ಅದು ಕಾಣಿಸೋದಿಲ್ಲ. This is due to high wavelength of the wings, high frequency of the wings, increased time period, and increased amplitude. I already told you guys, if the amplitude is very less, then we cannot see such vibrations. If the amplitude is more, only then we can see such vibrations. So clearly option D is not our answer.
ಹೌದಾ? ಹಾಗಿದ್ಮೇಲೆ ತರಂಗದ ಪಾರ ಹೆಚ್ಚಿದ್ರೆ ನಾವು ಅದನ್ನ ಬರಿಗಣ್ಣಿನಿಂದ ನೋಡಬಹುದು ಅಲ್ವಾ? ಆದ್ರೆ ಇಲ್ಲಿ ನಾವು ನೋಡೋದಿಕ್ಕೆ ಸಾಧ್ಯ ಆಗಲ್ಲ. ಯಾಕೆ ಅಂತ ಅಂದ್ರೆ ತರಂಗದ ಪಾರ ತುಂಬಾ ಕಡಿಮೆ ಇರುತ್ತೆ. ಆಂಪ್ಲಿಟ್ಯೂಡ್ ವಿಲ್ ಬಿ ವೆರಿ ಲೆಸ್ when mosquitoes move their wings. Okay, that's why D is not the answer. Increased time period. No. ಅಲ್ಲಿ ಟೈಮ್ ಪೀರಿಯಡ್ ಜಾಸ್ತಿ ಆದ್ರೇನು ಕಡಿಮೆ ಆದ್ರೇನು ನಮಗೆ ಕಣ್ಣಿಗೆ ಕಾಣಿಸೋದು ಏನು? ವೈಬ್ರೇಷನ್ಸ್ ಅಲ್ವಾ? ಕಂಪನಗಳು ನಾವು ನೋಡ್ಬೇಕಾಗಿರೋದು. ಆದ್ರೆ ಅದು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಹಾಗಾಗಿ ಟೈಮ್ ಪೀರಿಯಡ್ ಕೂಡ ಅಲ್ಲ. ಇನ್ನು ವೇವ್ ಲೆಂತ್ ಅಂದ್ರೆ ಏನು ಅಂದ್ರೆ ಮಕ್ಕಳೇ, ಯಾವಾಗ ನಾನು ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೆ ಸೌಂಡ್ ಮೂವ್ಸ್ ಇನ್ ದ ಫಾರ್ಮ್ ಆಫ್ ಅ ವೇವ್. ವೇವ್ ಅಲೆಗಳನ್ನ ನೀವು ನೋಡಿರ್ತೀರಾ, ಹೀಗಿರತ್ತೆ ಹೌದಾ? ಸೊ ಇಫ್ ವಿ ಡ್ರಾ ಅ ಗ್ರಾಫ್, then we can see up and down, and we call this up as crest. Peak of this up is called crest, and dip of this down is called trough. ಸೊ ಹೀಗೆ ಅಲೆಗಳಿಗೆ ಒಂದು ಮೇಲ್ಗಡೆಗೆ ಒಂದು ತುದಿ ಮತ್ತೆ ಕೆಳಗಡೆಗೆ ಒಂದು ತುದಿ ಅಂತ ಬರುತ್ತೆ ಹೌದಾ? ಈ ಒಂದು ಅಲೆ ಒಂದು ಕ್ರೆಸ್ಟ್ ಮತ್ತೆ ಒಂದು ಟ್ರಫ್ ಅನ್ನ ಕಂಪ್ಲೀಟ್ ಮಾಡಿದಾಗ ಇಲ್ಲಿ ಒಂದು ಈ ಒಂದು ಏನು ಅಳತೆಯನ್ನ ನಾವೇನಂತ ಹೇಳ್ತೀವಿ? ವೇವ್ ಲೆಂತ್. Whenever a wave completes one crest and trough, the distance is called wavelength. ಈ ಒಂದು ಅಳತೆಯನ್ನ ನಾವು ತರಂಗದ ಉದ್ದ ಅಂತ ಹೇಳ್ತೀವಿ ಮಕ್ಕಳೇ. ಆಯ್ತಾ? ಅಲೆ ಹೀಗೆ ಮೂವ್ ಆಗ್ತಾ ಇರತ್ತೆ ಹೌದಾ? ಯಾವುದೇ ನಾವು ಅಲೆಯನ್ನ ತಗೊಂಡ್ರು ಅದರಲ್ಲಿ ಒಂದು ಹೀಗೆ ಮೇಲ್ಗಡೆ ತುದಿ ಇರತ್ತೆ, ಹಾಗೆ ಕೆಳಗಡೆ ತುದಿ ಇರತ್ತೆ. ಅದು ಒಂದು ಪೂರ್ಣ ಒಂದು ಇದನ್ನ ಅಲೆಯನ್ನ ಕಂಪ್ಲೀಟ್ ಮಾಡಿದಾಗ ಅದರ ಉದ್ದವನ್ನ ನಾವೇನಂತ ಹೇಳ್ತೀವಿ? ತರಂಗದ ಉದ್ದ ಅಂತ ಕರಿತೀವಿ. ಇದೇ ಮತ್ತೆ ರಿಪೀಟ್ ಆಗ್ತಾ ಇರತ್ತೆ ಹೀಗೆ. ಇಲ್ಲಿಂದ ಇಲ್ಲಿದಾದ್ರೂ ತಗೋಬಹುದು ಹೌದಾ? ಇಲ್ಲೂ ಸೇಮ್. ಇದನ್ನ ನಾವು ಕಟ್ ಮಾಡಿ ಇಲ್ಲಿಟ್ರೆ ಈ ಒಂದು ಭಾಗ ಇಲ್ಲಿಗೆ ಬಂದು ಮರ್ಜ್ ಆಗತ್ತೆ, ಹಾಗೆ ಇದು ಬಂದು ಇಲ್ಲಿ ಮರ್ಜ್ ಆಗತ್ತೆ. ಸೇಮ್ ರಿಪೀಟ್ ಆಗ್ತಾ ಹೋಗತ್ತೆ ಇದೇ ತರ. ಅದಕ್ಕೆ ನಾವು ಒಂದು ಮೇಲ್ಗಡೆ ಬಂದಂತಹ ಉಬ್ಬು ಮತ್ತೆ ತಗ್ಗನ್ನ ನಾವು ಕನ್ಸಿಡರ್ ಮಾಡಿ ಏನಂತ ಹೇಳ್ತೀವಿ? ತರಂಗದ ಉದ್ದ ಅಂತ ಕರಿತೀವಿ. ಆದ್ರೆ ಇಲ್ಲಿ ತರಂಗದ ಉದ್ದ ಕೂಡ ನಮ್ಗೆ ಏನು ಮ್ಯಾಟರ್ ಆಗಲ್ಲ. ಹಾಗಾಗಿ ಇಲ್ಲಿ ಕರೆಕ್ಟ್ ಆನ್ಸರ್ ಏನು? ಫ್ರೀಕ್ವೆನ್ಸಿಗಳು ಜಾಸ್ತಿ ಇದ್ರೆ, ಅಂದ್ರೆ ಕಂಪನಾಂಕ ಜಾಸ್ತಿ ಇದ್ರೆ ಏನಾಗತ್ತೆ? ಫ್ರೀಕ್ವೆನ್ಸಿ ಅಂದ್ರೆ ಏನು? ತುಂಬಾ ಹೀಗೆ ಫಾಸ್ಟ್ ಆಗಿ ಹೀಗೆ ಮೂವ್ ಆಗೋದು, ಟು ಅಂಡ್ ಫ್ರೋ ಮೋಷನ್ ಇಸ್ ಕಾಲ್ಡ್ ಫ್ರೀಕ್ವೆನ್ಸಿ ಹೌದಾ? ಸೊ ಅದು ತುಂಬಾ ಫಾಸ್ಟ್ ಆಗಿ ಹೀಗೆ ಆಗ್ತಾ ಇದ್ರೆ we cannot see such vibrations. That's why B is the answer. High frequency of wings. ಆಯ್ತಾ? So next, velocity of sound in vacuum. Vacuum ಅಂದ್ರೆ ಏನು ಮಕ್ಕಳೇ? There is nothing, not even air. Air is also not present in that area. ಸೊ ಇಟ್ ಈಸ್ ಕಾಲ್ಡ್ ವ್ಯಾಕ್ಯೂಮ್. ಅಲ್ಲಿ ಗಾಳಿಯೂ ಕೂಡ ಇರಲ್ಲ. ಅಂತಹ ಒಂದು ಜಾಗವನ್ನ ನಿರ್ವಾತ ಅಂತ ಕರಿತೀವಿ ಹೌದಾ? ಸೊ ಅಲ್ಲಿ ಶಬ್ದ ಮೂವ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಹೇಳಿದೆ. ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೆ ಹೌದಾ? ಸೌಂಡ್ಸ್ ಕೆನಾಟ್ ಟ್ರಾವೆಲ್ ಥ್ರೂ ವ್ಯಾಕ್ಯೂಮ್. ಸೌಂಡ್ಸ್ ವಿಲ್ ನಾಟ್ ಟ್ರಾವೆಲ್ ಥ್ರೂ ವ್ಯಾಕ್ಯೂಮ್. ಸೊ ಸೌಂಡ್ ಮೂವ್ ಆಗೋದೇ ಇಲ್ಲ ಅಂತ ಅಂದ್ರೆ ಅದಕ್ಕೆ ವೆಲಾಸಿಟಿ ಇರೋದಿಕ್ಕೆ ಸಾಧ್ಯನಾ? ವೇಗ ಇರೋದಿಕ್ಕೆ ಸಾಧ್ಯನಾ?
ವೆಲಾಸಿಟಿ ಅಂದ್ರೆ ಏನು? ಡಿಸ್ಟೆನ್ಸ್ ಬೈ ಟೈಮ್, ಹೌದಾ? ವೇಗ ಅಂದ್ರೆ ದೂರ ಬೈ ಸಮಯ, ಹೌದಾ? ವೆಲಾಸಿಟಿ. ಆದ್ರೆ ಇಲ್ಲಿ ದೂರ, ಕ್ರಮಿಸೋ ದೂರನೇ ಇಲ್ಲ ಅಂತ ಅಂದ್ರೆ, ಅದು ಕ್ರಮಿಸ್ತಾನೆ ಇಲ್ಲ, ಚಲಿಸ್ತಾನೆ ಇಲ್ಲ ಅಂತ, ಇದನ್ನ ನಾವು ಹೇಗ್ ಬರೆಯೋದಿಕ್ ಸಾಧ್ಯ? ಇದು 0 ಆಗ್ಬಿಡತ್ತೆ ಅಲ್ವಾ? ಇದು 0 ಆಯ್ತು ಅಂದ್ರೆ ನಮ್ಗೆ ವೆಲಾಸಿಟಿ ಕೂಡ 0 ಆಗ್ಬಿಡತ್ತೆ. ಹಾಗಾಗಿ ಇಲ್ಲಿ ಕರೆಕ್ಟ್ ಉತ್ತರ ಯಾವುದು? 0 ಮೀಟರ್ ಪರ್ ಸೆಕೆಂಡ್. ಇದು ಮೀಟರ್ ಪರ್ ಸೆಕೆಂಡ್. ನೀವು ಈ ರೀತಿ ಬರ್ದಿರುವಂತಹದ್ದನ್ನು ಕೂಡ ನೋಡಿರಬಹುದು. ಇದನ್ನೇ ಹೀಗೂ ನಾವು ಬರಿತೀವಿ, ಆಯ್ತಾ? ಇದು ಹೊಸ ಒಂದು ಮಾನ ಅಲ್ಲ, ಇದು ನಾವು ಮುಂಚೆ ಕೂಡ ನೋಡಿದೀವಿ. ನಾವು ವೇಗವನ್ನ ಇದೇ ರೀತಿ ಸೂಚಿಸ್ತೀವಿ, ಹೌದಾ? ಮಾನ, ಅದು ಮೀಟರ್ ಪರ್ ಸೆಕೆಂಡ್. ಅದನ್ನ ಈ ರೀತಿಯಾಗೂ ಕೂಡ ಬರಿಬಹುದು ಮಕ್ಕಳೇ. ಎಸ್ ಮೇಲೆ -1 ಅಂತ ಕೂಡ ಬರಿತೀವಿ, ಆಯ್ತಾ? ಇಲ್ಲಿ ನಿರ್ವಾತದಲ್ಲಿ ಶಬ್ದ ಚಲಿಸೋದೇ ಇಲ್ಲ, ಹಾಗಾಗಿ ನಮ್ಗೆ ಏನಾಗತ್ತೆ, ಅದರ ವೇಗ 0 ಆಗ್ತಾ ಇದೆ. ಸಿನ್ಸ್ ಸೌಂಡ್ ಕೆನಾಟ್ ಟ್ರಾವೆಲ್ ಥ್ರೂ ವ್ಯಾಕ್ಯೂಮ್, ಇಟ್ಸ್ ವೆಲಾಸಿಟಿ ವಿಲ್ ಬಿಕಮ್ 0. Because velocity is distance divided by time, distance will become 0. So 0 by anything will be 0 only. That's why its velocity is 0 meter per second. It is the unit for velocity. Okay? So here, an unpleasant sound is repeated at regular intervals, then the sound becomes. What is noise? Yesterday I talked about it. I told you guys about noise. Unpleasant to our ear and unwanted sound is called noise. So here they are saying unpleasant sound is repeated at regular intervals. Definitely it will become noise. ಹೌದಾ? ನಮಗೆ ಕರ್ಕಶವಾದ ಧ್ವನಿ ಅದು ಯಾವಾಗ್ಲೇ ಕೇಳಲಿ, ಅದು 10 ನಿಮಿಷ ಬಿಟ್ಟು ಮತ್ತೆ ಮತ್ತೆ ಕೇಳಿಸ್ತಾನೆ ಇದೆ ಅಂತ ಅಂದ್ರೆ ನಮಗದು ಕಿರಿಕಿರಿಯನ್ನ ಉಂಟು ಮಾಡುತ್ತೆ. ಯಾವುದೆಲ್ಲ ಶಬ್ದ ಕಿರಿಕಿರಿಯನ್ನ ಉಂಟು ಮಾಡುತ್ತೋ ಅದೆಲ್ಲದನ್ನು ನಾವೇನಂತ ಕರಿತೀವಿ? ಗದ್ದಲ ಅಂತ ಕರಿತೀವಿ, ಅಲ್ವಾ ಮಕ್ಕಳೇ? ನಿನ್ನೆ ನಾವು ಇದನ್ನೆಲ್ಲ ಕಲ್ತಿದ್ದೀವಿ, ಹೌದಾ? ಏನು ಗದ್ದಲ ಅಂದ್ರೆ ಅನ್ನೋದನ್ನೆಲ್ಲ ನಾವು ನೋಡಿದೀವಿ. ಸೊ ಏನಾಗತ್ತೆ, ಇಲ್ಲಿ ಕರ್ಕಶ ಧ್ವನಿ ಇರೋದಕ್ಕೆ, ಅದು ಪುನರಾವರ್ತನೆ ಆಗ್ತಾ ಇರೋದಕ್ಕೆ, ಮತ್ತೆ ಮತ್ತೆ ಕೇಳಿಸ್ತಾ ಇರೋದಕ್ಕೆ ಅದೇನ್ ಮಾಡತ್ತೆ, ನಮ್ಮ ಕಿವಿಗೆ ಕಿರಿಕಿರಿಯನ್ನ ಉಂಟು ಮಾಡುತ್ತೆ. ಹಾಗಾಗಿ ನಾವು ಇಲ್ಲಿ ಏನಂತ ಹೇಳ್ಬಹುದು, ಕರ್ಕಶ ಧ್ವನಿ ನಿರ್ದಿಷ್ಟ ಸಮಯದಲ್ಲಿ ಪುನರಾವರ್ತನೆ ಆಗ್ತಾ ಇದ್ರೆ ಅದೇನಾಗತ್ತೆ, ಗದ್ದಲ ಆಗ್ಬಿಡತ್ತೆ. ಸೊ ಶಬ್ದ ಗದ್ದಲವಾಗುತ್ತದೆ, ಹೌದಾ? ಈಗ ಒಂದ್ಸಲ ಜೋರಾಗಿ, ನಾನು ನಿನ್ನೆ ಎಕ್ಸಾಂಪಲ್ ಕೊಟ್ಟು ಹೇಳಿದ್ದೆ, ಡ್ರಿಲ್ ಮಾಡೋದು ಅಂತ ಹೇಳಿ. ಮೊಳೆ ಹೊಡಿತಾ ಇದ್ದಾರೆ ಯಾರೋ, ಸುತ್ತಿಗೆಯಲ್ಲಿ ಕುಟ್ತಾ ಇದ್ದಾರೆ, ಆಯ್ತಾ? 10 ನಿಮಿಷ ಬಿಟ್ಟು ಕುಟ್ಟದ್ ಮಾತ್ರಕ್ಕೆ ಅದು ಶಬ್ದ ಜಾಸ್ತಿ ಕೇಳತ್ತಾ? ಇಲ್ಲ ಅಲ್ವಾ? ಅದು ಒಂದೇ ತರ ಕೇಳ್ತಾ ಇರತ್ತೆ, ಆದ್ರೆ ಅದು ನಮ್ ಕಿವಿಗೆ ಕಿರಿಕಿರಿಯನ್ನ ಉಂಟು ಮಾಡತ್ತೆ. ಸೊ ಇಟ್ಸ್ ಲೌಡ್ನೆಸ್ ವಿಲ್ ನಾಟ್ ಇನ್ಕ್ರೀಸ್ or it won't become a music. ಸುಮಾರು ಹೊತ್ತಿಂದ ಕೇಳ್ತಾ ಇದೆ, ನಮ್ ಕಿವಿಗ್ ಚೆನ್ನಾಗ್ ಅನ್ನಿಸ್ತಾ ಇದೆ ಅಂತ ಹೇಳಿ ಯಾರಾದ್ರೂ ಅನ್ಕೊಳ್ತೀರಾ ಮಕ್ಳೇ? ಸುಮಾರು ಹೊತ್ತಿಂದ ಕೇಳಿಸ್ತಾ ಇದೆ, ಸುತ್ತಿಗೆ ತಗೊಂಡು ಕುಟ್ತಾ ಇರೋದು ಚೆನ್ನಾಗಿದೆ, ಇದು ಇನ್ನೊಂದ್ ಸ್ವಲ್ಪ ಹೊತ್ತು ಮುಂದುವರಿಲಿ ಅಂತ ಹೇಳಿ. ಸೊ ಇಟ್ ವಿಲ್ ಬಿಕಮ್ ಅ ನಾಯ್ಸ್. ಗೊತ್ತಾಯ್ತಾ? ಇಟ್ won't become music and its loudness will not increase or its pitch will not increase. It will become a noise. It will be a irritating sound. Okay? So next question is, a musician is singing with a high pitch. Due to this, his sound becomes pleasant, becomes shrill, does not change, can be listened in a variety.
ಒಬ್ಬ ಹಾಡುಗಾರ ಹಾಡ್ತಾ ಇದ್ದಾನೆ ಅಂತ ಅಂದ್ರೆ ಅದೇನು ಬೇರೆ ಬೇರೆ ರೀತಿಯಲ್ಲಿ ಕೇಳೋದಿಕ್ ಸಾಧ್ಯ ಇಲ್ಲ ಅಲ್ವಾ? ಹಾಗಾಗಿ ಡಿ ಅಂತೂ ನಮ್ಮ ಆಪ್ಷನ್ ಅಲ್ವೇ ಅಲ್ಲ. ಹಾಡ್ತಾ ಇರುವವನು ಒಬ್ನೇ ವ್ಯಕ್ತಿ, ಅವನ ಧ್ವನಿ ಒಂದೇ ತರ ಇರತ್ತೆ, ಒಂದೇ ಏನ್ ಮಾಡಬಹುದು ಅವನು? ಅದೇ ನಮ್ಮ ಉತ್ತರ ಅಲ್ವಾ? ಅದನ್ನೇ ನಾವು ಉತ್ತರವಾಗಿ ಹುಡುಕ್ಬೇಕು, ಇದರಲ್ಲಿ ಏನಾಗಿ ಇರತ್ತೆ ಅಂತ ಹೇಳಿ. ಅವನ್ ಹಾಡ್ತಾ ಇರೋದು ಇಂಪಾಗಿ ಕೇಳಿಸ್ತಾ ಇರತ್ತೆ, ಹೌದು. ಆದ್ರೆ ಅವನು ತುಂಬಾ ಹೈ ಪಿಚ್ಚಿಗೆ ತಗೊಂಡ್ ಹೋದ ಅಂತ ಅಂದ್ರೆ, ಹೈ ಪಿಚ್ ಅಲ್ಲಿ ಏನಾಗತ್ತೆ ಮಕ್ಳೇ? ಫ್ರೀಕ್ವೆನ್ಸಿ ಜಾಸ್ತಿ ಇರತ್ತೆ, ಹೌದಾ? ಕಂಪನಗಳು ಜಾಸ್ತಿ ಇರತ್ತೆ. ಹೈ ಪಿಚ್ಚಿಗೆ ಹೋಗ್ತಾ ಇದ್ದ ಹಾಗೇನೆ, ಅಂದ್ರೆ ಸ್ಥಾಯಿ ಉನ್ನತ ಸ್ಥಾಯಿಗೆ ಹೋಗ್ತಾ ಇದ್ದಾನೆ ಅವನು ಅಂದ್ರೆ ಅರ್ಥ ಏನು ಅಲ್ಲಿ? ನಾವು ನಿನ್ನೆ ನೋಡಿದ್ವಿ ಅಲ್ವಾ ಮಕ್ಳೇ? ಫ್ರೀಕ್ವೆನ್ಸಿ ಕಂಪನ ಆವೃತ್ತಿ ಹೆಚ್ಚಾದಾಗ್ವೆ ಏನಾಗತ್ತೆ? ಸ್ಥಾಯಿ ಹೆಚ್ಚಾಗತ್ತೆ ಅಲ್ವಾ? ಆವೃತ್ತಿ ಹೆಚ್ಚಾದ ಹಾಗೆ ಸ್ಥಾಯಿ ಕೂಡ ಹೆಚ್ಚಾಗ್ತಾ ಹೋಗತ್ತೆ. ಹಾಗಿದ್ರೆ ಇಲ್ಲಿ ಏನಾಗ್ಬಹುದು? ಆವೃತ್ತಿ ಹೆಚ್ಚಾಗ್ತಾ ಇದೆ, ಸ್ಥಾಯಿ ಹೆಚ್ಚಾಗ್ತಾ ಇದೆ ಅಂತ ಅಂದ್ರೆ ಅದು ಸ್ಥಾಯಿ ಹೆಚ್ಚಾಗತ್ತೆ ಅಂದ್ರೆ ಅದು ಕೀರಲಾಗ್ತಾ ಹೋಗತ್ತೆ, ಹೌದಾ? His sound may become shrill. So ಸಾರಿ, ಅವನ ಧ್ವನಿ ಏನಾಗತ್ತೆ? ಕೀರ್ಲಾಗ್ತಾ ಹೋಗತ್ತೆ. ಸ್ಥಾಯಿ ಹೆಚ್ಚಾದ ಹಾಗೆ ಧ್ವನಿ ಕೀರಲಾಗತ್ತೆ. As his pitch increases, voice will become shrill. Okay? Because as frequency increases, pitch increases and shrillness increases. So, as he increase his pitch, voice will become shrill. The sound produced from a source has more amplitude and also more loudness. Due to this, the sound cannot be heard, the sound becomes feeble. As distance increases, sound decreases. The sound becomes audible for a longer distance. So we know the relationship between loudness and amplitude. More amplitude clearly means more displacement. Yes alva? More displacement andre artha enu? It's covering more space, or it is reaching more space. So we may hear the sound for a longer time at a longer distance. Even from a long distance we can hear that sound because its amplitude is more and displacement is more. So it is reaching to a certain distance. ಹೌದಾ? ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಅರ್ಥ ಏನು? ಹೀಗೆ ಮೂವ್ ಆಗೋದನ್ನೇ ನಾವು ಡಿಸ್ಪ್ಲೇಸ್ಮೆಂಟ್. ಮೀನ್ ಪೊಸಿಷನ್ ಇಂದ ಇಲ್ಲೊಬ್ಬ ವ್ಯಕ್ತಿ ಹಾಡ್ತಾ ಇದ್ದಾನೆ ಅಂತ ಅಂದ್ರೆ ಅವನ ಹಾಡು ಈ ಕಡೆಗೂ ಇಷ್ಟು ದೂರ ತನಕ ಕೇಳ್ತಾ ಇದೆ, ಹಾಗೆ ಈ ಕಡೆಗೂ ಇಲ್ಲಿವರೆಗೆ ಕೇಳಿಸ್ತಾ ಇರುತ್ತೆ. ಸೊ ಇಲ್ಲಿಂದ ಇಲ್ಲಿವರೆಗಿನ ಡಿಸ್ಪ್ಲೇಸ್ಮೆಂಟ್ ಅನ್ನ ನಾವೇನಂತ ಹೇಳ್ತೀವಿ ಮಕ್ಳೇ? ಆಂಪ್ಲಿಟ್ಯೂಡ್ ಅಂತ ಕರಿತೀವಿ, ಹೌದಾ? ಸೊ ಆಸ್ ಆಂಪ್ಲಿಟ್ಯೂಡ್ ಇನ್ಕ್ರೀಸಸ್, displacement increases. So we may hear
the sound from a longer distance. Option D is the correct answer. ಇಲ್ಲೇನ್ ಕೇಳ್ತಾ ಇದ್ದಾರೆ, ಒಂದು ಮೂಲದಿಂದ ಉತ್ಪತ್ತಿಯಾದ ಶಬ್ದದ ಪಾರವು ಹೆಚ್ಚಾಗಿ ಘೋಷವು ಹೆಚ್ಚಾಗುತ್ತದೆ. ಇದರಿಂದ ಶಬ್ದ ಏನಾಗತ್ತೆ ಅಂತ ಕೇಳ್ತಾ ಇದ್ದಾರೆ. ಕೇಳಿಸೋದೇ ಇಲ್ಲ ಅಂತ ಹೇಳ್ತಾರೆ. ಹೌದಾ? ಶಬ್ದ ಹೆಚ್ಚು ಜೋರಾಗಿ ಕೇಳಿಸ್ತಾ ಇದೆ, ಘೋಷ ಹೆಚ್ಚಿದೆ ಅಂದ್ರೆ ಏನು? ಅದರ ತೀವ್ರತೆ ಹೆಚ್ಚಿದೆ ಅಂತ, ಶಬ್ದದ ತೀವ್ರತೆ ಹೆಚ್ಚಿದೆ ಅಂತ ಅರ್ಥ ಅಲ್ವಾ? ಹಾಗೆ ಜಾಸ್ತಿ ಇದೆ ಅಂದ್ರೆ ಅದು ಕೇಳಿಸತ್ತೆ. ಕೇಳಿಸ್ದೇ ಇರೋದಿಕ್ ಸಾಧ್ಯನಾ? ಇಲ್ಲ. ಇನ್ನು ಕ್ಷೀಣ ಆಗತ್ತಾ ಅಂದ್ರೆ ಅದು ಕಡಿಮೆ ಆಗ್ಬಿಡತ್ತಾ? ಶಬ್ದದ ಪಾರ ಹೆಚ್ಚಿದೆ, ಜಾಸ್ತಿ ಅದರ ಸ್ಥಾನಪಲ್ಲಟ ಹೆಚ್ಚಾಗ್ತಾ ಇದೆ. ಪಾರ ಹೆಚ್ಚಿದೆ ಅಂದ್ರೆ ಅರ್ಥ ಏನು ಮಕ್ಳೇ? ಪಾರ ಹೆಚ್ಚು ಅಂದ್ರೆ ಅರ್ಥ ಸ್ಥಾನಪಲ್ಲಟ ಹೆಚ್ಚು ಅಂತ. ಹೌದಾ? ಹಾಗಿದ್ಮೇಲೆ ಅದ್ ಕೇಳಿಸ್ದೇ ಇರೋದಿಕ್ ಸಾಧ್ಯನಾ? ಅಥವಾ ಜಾಸ್ತಿ ದೂರ ತಲುಪೋದಿಲ್ವಾ? ಕ್ಷೀಣವಾಗ್ಬಿಡತ್ತಾ? ಇಲ್ಲ, ಕಡಿಮೆ ಆಗಲ್ಲ ಅದು ಅಲ್ವಾ? ಹಾಗಾಗಿ ಇದು ಕೂಡ ಅಲ್ಲ. ದೂರ ಹೆಚ್ಚಾದಂತೆ ಶಬ್ದ ಕಡಿಮೆ ಆಗುತ್ತದೆ. ಆದ್ರೆ ಇಲ್ಲಿ ಅವ್ರು ಏನ್ ಕೇಳ್ತಾ ಇದ್ದಾರೆ, ಒಂದು ಮೂಲದಿಂದ ಉತ್ಪತ್ತಿಯಾದ ಶಬ್ದದ ಪಾರವು ಹೆಚ್ಚಾಗಿ ಘೋಷವು ಹೆಚ್ಚಾಗಿದೆ. ಘೋಷ ಕೂಡ ಹೆಚ್ಚಿದೆ ಅಂತ ಅಂದ್ರೆ ಸಣ್ಣ ಘೋಷ ಇದ್ದಾಗ ಇಷ್ಟು ಜಾಗವನ್ನ ಅದು ಕವರ್ ಮಾಡ್ತಾ ಇದ್ರೆ, ಘೋಷ ಹೆಚ್ಚಿದೆ ಅಂದ್ರೆ ಅರ್ಥ ಏನು? ಇಷ್ಟು ಜಾಗವನ್ನು ಅದು ಕವರ್ ಮಾಡ್ತಾ ಇರತ್ತೆ. ಹೌದಾ? ಅಂದ್ರೆ ಹೆಚ್ಚು ದೂರದವರೆಗೆ ಕೇಳಿಸ್ತಾ ಇದೆ ಅಂತ ಅರ್ಥ. ಹಾಗಾಗಿ ಡಿ ಸರಿಯಾದ ಉತ್ತರ. ಯಾವಾಗ ಅದರ ಶಬ್ದದ ಘೋಷ ಹೆಚ್ಚಾಗತ್ತೆ, ನಾವು ಜಾಸ್ತಿ ದೂರದಿಂದ ಶಬ್ದವನ್ನ ಕೇಳ್ಬಹುದು. ಇದನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ. ಈಗ ಯಾವುದೋ ಒಂದು ಜಾಗದಲ್ಲಿ ಒಂದು ಏನು ಸಂಗೀತ ಕಾರ್ಯಕ್ರಮ ನಡೀತಾ ಇದೆ, ಆಯ್ತಾ? ನಿಮ್ಮನೆ ಅಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ಇದೆ. ಅಲ್ಲಿ ಅವರು ಜಾಸ್ತಿ ಸೌಂಡ್ ಇಂದ ಹಾಡ್ತಾ ಇದ್ರೆ ನಿಮ್ ಮನೆ ತನಕನೂ ಕೇಳತ್ತೆ, ನೀವ್ ಅಲ್ಲಿ ಹೋಗ್ಬೇಕು ಅನ್ನೋದೇ ಇಲ್ಲ. ಅದೇ ತುಂಬಾ ಚಿಕ್ಕದಾಗಿ ಹಾಡ್ತಾ ಇದ್ರೆ ಆಗ ಏನಾಗತ್ತೆ, ಅಲ್ಲಿ ಹತ್ರದ ಜಾಗದಲ್ಲಿ ಮಾತ್ರ ಕೇಳಿಸತ್ತೆ ಅಲ್ವಾ? ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, ಘೋಷ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದ್ ನಿಮ್ ಮನೆ ತನಕನೂ ರೀಚ್ ಆಗತ್ತೆ, 1 ಕಿಲೋಮೀಟರ್ ದೂರ ಇದ್ರೂ ಕೂಡ ಅಲ್ಲಿ ತನಕನೂ ಬರುತ್ತೆ. ಹೌದಾ? ಇದನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ ಅಲ್ವಾ ಮಕ್ಳೇ? ಓಕೆ. So next question is, a musician is singing a song. The aspect of his sound that does not change is. ಒಬ್ಬ ಹಾಡುಗಾರ, ಸಂಗೀತಗಾರ ಹಾಡ್ತಾ ಇದ್ದಾಗ ಈ ಕೆಳಗಿನ ಯಾವ ಅಂಶ ಬದಲಾಗೋದಿಕ್ಕೆ ಸಾಧ್ಯ ಇಲ್ಲ? ಘೋಷ ಅಂದ್ರೆ ನಾವ್ ಇವಾಗಷ್ಟೇ ನೋಡಿದ್ವಿ, ಹೆಚ್ಚಾದ್ರೂ ಆಗ್ಬಹುದು, ಕಡಿಮೆ ಆದ್ರೂ ಆಗ್ಬಹುದು. ಅಂದ್ರೆ ಅರ್ಥ ಏನು ಮಕ್ಳೇ? ಇದು ಚೇಂಜ್ ಆಗುವಂತಹ ಒಂದು ಅಂಶ. ಹೌದಾ? ಸೊ ಇದು ಚಾನ್ಸ್ ಇಲ್ಲ. ಇನ್ನು ಅದರ ತೀವ್ರತೆ ಅಂದ್ರೆ ಅವನು ಏನು ಹಾಡುವಾಗ ಅದರ ತೀವ್ರತೆಯನ್ನು ಕೂಡ ಬದಲು ಮಾಡಬಹುದು. ಹೌದಾ? ಹಾಗೇನೆ ಸ್ಥಾಯಿಯಲ್ಲೂ ಕೂಡ ಬದಲಾಗಬಹುದು. ಜೋರಾಗಿ ಹಾಡೋದು, ಕಡಿಮೆ ಧ್ವನಿಯಿಂದ ಹಾಡೋದು, ಆ ತರ ಎಲ್ಲ ಚೇಂಜ್ ಆಗ್ತಾ ಇರತ್ತೆ ಅಲ್ವಾ ಹಾಡೋವಾಗ? ನೀವು ಕೇಳಿರ್ತೀರ ಹಾಡನ್ನೆಲ್ಲ. ಒಂದ್ಸಲ ಮೆಲ್ಲಗೆ ಹಾಡ್ತಾರೆ, ಇನ್ನೊಂದ್ಸಲ ಜೋರಾಗಿ ಹಾಡ್ತಾರೆ. ಹಾಗಾಗಿ ಇದು 3 ಅಂಶಗಳು ಬದಲಾಗುವಂತಹದ್ದು. ಆದ್ರೆ ಹಾಡುಗಾರನ ಧ್ವನಿ ಏನಿದೆಯಲ್ಲ, ಅದರ ಒಂದು ಕ್ವಾಲಿಟಿ, ಗುಣಮಟ್ಟ ಏನಿದೆಯಲ್ಲ, ಅದು ಬದಲಾಗೋದಿಕ್ಕೆ ಸಾಧ್ಯನಾ? ಧ್ವನಿ ಒಂದೇ ರೀತಿ ಇರತ್ತೆ ಅಲ್ವಾ ಮಕ್ಳೇ? ಹಾಗಾಗಿ ಗುಣಮಟ್ಟ ಏನಿದೆಯಲ್ಲ ಅದು ಬದಲಾಗೋದಿಲ್ಲ. ಗೊತ್ತಾಯ್ತಾ? ಇದು 3 ಅಂಶಗಳು ಬದಲಾಗುವಂತಹದ್ದು. ಆದ್ರೆ ಇದೇನಿದೆ ಗುಣಮಟ್ಟ, ಅವನು ಎಷ್ಟೇ ಅವನು ಹೈ ಪಿಚ್ಚಿಗಾದ್ರೂ ಹೋಗ್ಲಿ ಅಥವಾ ಲೋ ಪಿಚ್ಚಿಗಾದ್ರೂ ಬರ್ಲಿ, ಆದ್ರೆ ಅವನ ಧ್ವನಿಯ ಕ್ವಾಲಿಟಿ ಹಾಗೆ ಉಳ್ಕೊಳ್ಳತ್ತೆ. ಹಿಸ್ ಕ್ವಾಲಿಟಿ ಆಫ್ ಸೌಂಡ್ ವಿಲ್ ರಿಮೈನ್ ಕಾನ್ಸ್ಟಂಟ್. ಇಟ್ ವಾಂಟ್ ಚೇಂಜ್. ದಟ್ಸ್ ವೈ ದ ಕರೆಕ್ಟ್ ಆನ್ಸರ್ ಈಸ್ ಕ್ವಾಲಿಟಿ. ಬಿಕಾಸ್ ದ ಪರ್ಸನ್ ಈಸ್ ಸೇಮ್, ಓನ್ಲಿ variable quantities are loudness,
intensity and pitch. He may increase the loudness or he may decrease it. Intensity also variable, and pitch he may reach to a higher pitch and lower pitch as well. So it is also a variable quantity, but quality, his voice will have the same quality throughout the singing. So it won't change. ಆಯ್ತಾ? ಗೊತ್ತಾಗ್ತಾ ಇದೆಯಾ ಮಕ್ಕಳೇ ಹೇಗೆ ನಾವು ಕಲ್ತಿರೋವಂತಹ ಕಾನ್ಸೆಪ್ಟ್ ಅನ್ನ? ಇದನ್ನ ಕಾನ್ಸೆಪ್ಟ್ ಅಪ್ಲೈ ಮಾಡೋಕ್ಕಿಂತ ಹೆಚ್ಚಾಗಿ ನೀವು ಅಂದಾಜು ಮಾಡಿ ಯಾವ್ದು ಚೇಂಜ್ ಆಗಬಹುದು ಅಂತ. ಕಾನ್ಸೆಪ್ಟ್ ಗೊತ್ತಿರಬೇಕು, ಗೊತ್ತಿರಬಾರ್ದು ಅಂತ ಅಲ್ಲ. ಆದ್ರೆ ಇದನ್ನೆಲ್ಲ ನಾವು ಹೀಗೆ ಏನು ಇದಕ್ಕೆ ತೀರಾ ತಲೆ ಬುದ್ಧಿ ಉಪಯೋಗಿಸ್ಬೇಕು ಈ ತರ ಪ್ರಶ್ನೆಗಳಿಗೆ ಅನ್ನೋದೇನು ಇಲ್ಲ ಅಲ್ವಾ? ಮಿಕ್ಕಿದೆಲ್ಲದು ಚೇಂಜ್ ಆಗತ್ತೆ. ಹೆಚ್ಚು ಘೋಷ ಅಂದ್ರೆ ಏನು, ತೀವ್ರತೆ ಸ್ಥಾಯಿ ಅಂದ್ರೆ ಏನು ಅನ್ನೋದು ನಿಮ್ಗೆ ಗೊತ್ತಿರತ್ತೆ ಅಲ್ವಾ ಮಕ್ಳೇ? ಸೊ ಇಲ್ಲಿ ಚೇಂಜ್ ಆಗದೆ ಇರೋ ಅದು ಗುಣಮಟ್ಟ ಮಾತ್ರ. ಹೌದಾ? ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ ನೋಡಿ. ದ ವೈಬ್ರೇಷನ್ಸ್ ಪ್ರೊಡ್ಯೂಸ್ಡ್ ಬೈ ಸಮ್ ಆಬ್ಜೆಕ್ಟ್ಸ್ ಆರ್ ನಾಟ್ ವಿಸಿಬಲ್. ದಿಸ್ ಈಸ್ ಬಿಕಾಸ್. ಇದೇ ಟಾಪಿಕ್ ಅನ್ನ ನಾವು ಇವಾಗ 3ನೇ ಸಲ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಹೌದಾ? ವಿ ಆರ್ ರಿವಾಲ್ವಿಂಗ್ ಅರೌಂಡ್ ಫ್ರೀಕ್ವೆನ್ಸಿ, ಆಂಪ್ಲಿಟ್ಯೂಡ್, ಟೈಮ್ ಪೀರಿಯಡ್. ಹೌದಾ? ಇದೇ ಇಷ್ಟು ವಿಷಯದ ಸುತ್ತಾನೆ ನಾವು ಸುತ್ತಾನೆ ಇದ್ದೀವಿ. ಅದನ್ನೇ ತಿರುಗಿಸಿ ಮುರುಗಿಸಿ ಕೇಳ್ತಾರೆ ಅಷ್ಟೇನೆ. ಒಂದ್ಸಲ ಫ್ರೀಕ್ವೆನ್ಸಿ ಕೇಳಿದ್ರೆ ಒಂದ್ಸಲ ಆಂಪ್ಲಿಟ್ಯೂಡ್ ಕೇಳ್ತಾರೆ, ಒಂದ್ಸಲ ಪಾರ ಕೇಳಿದ್ರೆ ಇನ್ನೊಂದ್ಸಲ ಆವೃತ್ತಿ, ಈ ತರ ಕೇಳ್ತಾ ಇದ್ದಾರೆ ಅಷ್ಟೇನೆ. ಬಿಟ್ರೆ ಇಲ್ಲಿ ಹೊಸ ವಿಷಯ ಅಂತ ಏನೂ ಬಂದಿಲ್ಲ. ಇನ್ನು ಈ ಲಾಸ್ಟ್ ಕ್ವೆಶ್ಚನ್ ಎಲ್ಲ ನಾವು ಸಾಮಾನ್ಯ ಜ್ಞಾನದಿಂದನೂ ಉತ್ತರ ಮಾಡುವಂತಹ ಪ್ರಶ್ನೆ ಅಲ್ವಾ ಮಕ್ಳೇ? ಅದರಲ್ಲಿ ಹೆಚ್ಚಿನ ಏನು ವಿಷಯವನ್ನ ನಾವು ಅಂದಾಜು ಮಾಡಿ ಉತ್ತರ ಕೊಡ್ಬೇಕು ಅನ್ನೋದೇನು ಇರ್ಲಿಲ್ಲ. ಸಹಜವಾಗಿ ಸಾಮಾನ್ಯ ಜ್ಞಾನ, ಅದು ಕಾಮನ್ ಸೆನ್ಸ್. ಹೌದಾ? ಆದ್ರೆ ಇದ್ರಲ್ಲೆಲ್ಲ ಸ್ವಲ್ಪ ಮಟ್ಟಿಗೆ ವಿಷಯದ ಜ್ಞಾನ ಅವಶ್ಯಕತೆ ಇದೆ. ನಿಮ್ಗೆ ವಿಷಯವನ್ನ ತಿಳ್ಕೊಂಡು ನೀವು ಆನ್ಸರ್ ಮಾಡಕ್ ಹೋದಾಗ ಇನ್ನು ಈಸಿ ಆಗತ್ತೆ ಅಷ್ಟೇನೆ. ಸೊ ವೈಬ್ರೇಷನ್ಸ್ ಪ್ರೊಡ್ಯೂಸ್ಡ್ ಬೈ ಸಮ್ ಆಬ್ಜೆಕ್ಟ್ಸ್ ಆರ್ ನಾಟ್ ವಿಸಿಬಲ್. Vibrations are visible only when the amplitude is more. When the amplitude is more, we can see vibrations. If the amplitude is less, then we cannot see the vibrations. Alva? So ಇಲ್ಲಿ ಕರೆಕ್ಟ್ ಆನ್ಸರ್ ಏನಿರಬಹುದು ಮಕ್ಕಳೇ? Amplitude, since we cannot see the not visible, we cannot see the vibrations. Such vibrations will have low amplitude. So the correct option is D. ಪಾರ ಕಡಿಮೆ ಇರೋ ತರ ಕಂಪನಗಳನ್ನ ನಾವೇನ್ ಪರಿಗಣನೆಯಿಂದ ನಾವು ನೋಡೋದಿಕ್ಕೆ ಸಾಧ್ಯ ಆಗಲ್ಲ. ಇದನ್ನೇ ಅಲ್ವಾ ನಾವು ಹಿಂದಿನ ಕೆಲವು ಪ್ರಶ್ನೆಗಳಲ್ಲಿ ನಾವು ಇದೇ ವಿಷಯವನ್ನೇ ಡಿಸ್ಕಸ್ ಮಾಡಿದೀವಿ ಅಲ್ವಾ ಮಕ್ಳೇ? ಹಾಗಾಗಿ ನಮ್ಗೆ ಏನಾಗತ್ತೆ, ಇಲ್ಲಿ ಕಂಪನಗಳು ಬರಿಗಣ್ಣಿನಿಂದ ನೋಡೋದಿಕ್ಕೆ ಸಾಧ್ಯ ಆಗಲ್ಲ. ಯಾಕಂದ್ರೆ ಅದರ ಪಾರ, ಆ ತರ ವೈಬ್ರೇಷನಿನ ಪಾರ ತುಂಬಾ ಕಡಿಮೆ ಇರತ್ತೆ. ಗೊತ್ತಾಗ್ತಾ ಇದೆಯಾ? ಓಕೆ, ಸೊ ಇಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಸೌಂಡ್ ಪ್ರೊಡ್ಯೂಸ್ಡ್ ಬೈ ಅ ಬಾಲ್ reverberates in 4 seconds. The distance of reflecting object from the boy is. So reverberance means persistence of sound by the reflection of that sound. ಅಂದ್ರೆ ಒಂದು ಶಬ್ದ ಉತ್ಪತ್ತಿ ಆಗಿದ್ದು ಒಂದು ಜಾಗಕ್ಕೆ ಹೋಗಿ ನಿಮ್ಗೆ ಲೈಟ್ ಅಲ್ಲಿ ರಿಫ್ಲೆಕ್ಷನ್ ಗೊತ್ತಿದೆ ಅಲ್ವಾ? ಪ್ರತಿಫಲನ ಅಂದ್ರೆ ಏನು ಅನ್ನೋದು ಗೊತ್ತಿದೆ ಅಲ್ವಾ ಮಕ್ಳೇ? ಯಾವ್ದಾದ್ರು ಒಂದು ಜಾಗಕ್ಕೆ ಹೋಗಿ ಪಡೆದು ಅದು ಮತ್ತೆ ವಾಪಸ್ ಬಂದ್ರೆ ಅದನ್ನ ಪ್ರತಿಫಲನ ಅಂತ ಹೇಳ್ತೀವಿ. ವಿ ಕಾಲ್ ಇಟ್ ಆಸ್ ರಿಫ್ಲೆಕ್ಷನ್. ಸೊ ಸೌಂಡ್ waves are also reflectable.
So such waves, when reflected, it travels a distance. So ಇಲ್ಲಿ ಒಂದು ಸೌಂಡ್ ಪ್ರೊಡ್ಯೂಸ್ ಆಗ್ತಾ ಇದೆ. ಓಕೆ, ಇದು ಒಂದು ದೂರಕ್ಕೆ ಹೀಗೆ ರೀಚ್ ಆಗತ್ತೆ. ಅಲ್ಲೇನೋ ಒಂದು ಆಬ್ಜೆಕ್ಟ್ ಇದೆ. ಸೊ ದ ವೇವ್ ಹಿಟ್ಸ್ ದಟ್ ಆಬ್ಜೆಕ್ಟ್ ಅಂಡ್ ಇಟ್ ಕಮ್ಸ್ ಬ್ಯಾಕ್. This repeated reflections produce reverberance. You may experience this in the closed space such as an auditorium, ಫಂಕ್ಷನ್ ಹಾಲ್, ಆ ಥರ ಎಂಟಿ ಸ್ಪೇಸ್ ಅಲ್ಲಿ ನಾವು ರಿವರ್ಬರೆನ್ಸ್ ಅನ್ನ ಫೀಲ್ ಮಾಡಬಹುದು ಮಕ್ಕಳೇ. ಇವಾಗ ನೀವು ನೋಡಿರ್ತೀರ, ಒಂದು ಖಾಲಿ ಒಂದು ಹಾಲ್ ಅಲ್ಲಿ ಎಲ್ಲ ಹೋದ್ರೆ, ಫಂಕ್ಷನ್ ಹಾಲ್ ಅಲ್ಲಿ ಏನು ಇರಲ್ಲ, ಅಲ್ಲಿ ನೀವು ಮಾತಾಡಿದ್ದು ಮತ್ತೆ ನಿಮ್ಗೆ ಕೇಳಿಸ್ತಾ ಇರತ್ತೆ. ಎಕೋ ಅಲ್ಲ, ಎಕೋ ಸ್ವಲ್ಪ ಬೇರೆ ಕಾನ್ಸೆಪ್ಟ್, ಅದು ರಿವರ್ಬರೆನ್ಸ್ ಅಂತ ಹೇಳ್ತೀವಿ ನಾವು ಇದನ್ನ. ಆಯ್ತಾ? ಎಕೋಗೆ ಒಂದು ಕಂಡೀಷನ್ ಇದೆ, ಆದ್ರೆ ಇಲ್ಲಿ ಏನಾಗತ್ತೆ, ಇದು ಕ್ಲೋಸ್ಡ್ ಜಾಗದಲ್ಲಿ ಉಂಟಾಗುವಂತಹದ್ದು, ಹಾಗಾಗಿ ಇದನ್ನ ರಿವರ್ಬರೆನ್ಸ್ ಅಂತ ಹೇಳ್ತೀವಿ. ಇಲ್ಲೂ ನಮ್ಗೆ ನಾವು ಮಾತಾಡಿದ್ದು ಮತ್ತೆ ಮತ್ತೆ ಕೇಳ್ತಾ ಇರತ್ತೆ. ಆಯ್ತಾ? ಆದ್ರೆ ಇದು ಕ್ಲೋಸ್ಡ್ ಸ್ಪೇಸ್ ಅಲ್ಲಿ ಆಗೋದಕ್ಕೆ ಇದನ್ನ ನಾವೇನಂತ ಕರಿತೀವಿ, ರಿವರ್ಬರೆನ್ಸ್ ಅಂತ ಹೇಳ್ತೀವಿ. ಸೊ ಅದನ್ನ ಸೊ ಇಲ್ಲಿ ಏನ್ ಕೇಳ್ತಾ ಇದಾರೆ, ಒಬ್ಬ ಹುಡುಗ ಉಂಟು ಮಾಡಿದ ಶಬ್ದ 4 ಸೆಕೆಂಡ್ಗಳಲ್ಲಿ ಹಿಮ್ಮರಳಿ ಬರುತ್ತದೆ. ಪ್ರತಿಫಲಿಸುವ ವಸ್ತು ಮತ್ತು ಹುಡುಗನ ನಡುವಿನ ದೂರ ಅಂತ ಕೇಳ್ತಾ ಇದ್ದಾರೆ. ಆಯ್ತಾ? ನಾನು ಅದೇ ಹೇಳಿದ್ನಲ್ಲ, ಇದು ಹುಡುಗ, ಇವನ್ ಸೌಂಡ್ ಮಾಡ್ತಾ ಇದ್ದಾನೆ ಅಂತ ಅಂದ್ರೆ ಅದು ಇಲ್ಲಿವರೆಗೆ ಹೋಗಿ ಹೀಗೆ ರೀಚ್ ಆಗಿ ಆಮೇಲೆ ಮತ್ತೆ ಹೀಗೆ ವಾಪಸ್ ಬಂದಿದೆ. ಹೌದಾ? ಸೊ ಇದಕ್ಕೆ ಒಂದು ಸೂತ್ರ ಇದೆ, ಅದು 2D is equal to ಸ್ಪೀಡ್ ಆಫ್ ಸೌಂಡ್ ಇಂಟು ಟೈಮ್ ಅಂತ ಹೇಳಿ. ಯಾಕೆ 2D ಅಂದ್ರೆ, ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿವರೆಗೆ ಒಂದು ದೂರವನ್ನ ಅದು ಆಲ್ರೆಡಿ ರೀಚ್ ಆಗಿದೆ. ಹೌದಾ? ಇಲ್ಲಿ ರೀಚ್ ಆಗಿದ್ದು ಮತ್ತೆ ಅಲ್ಲಿಂದನೇ ಹೀಗೆ ವಾಪಸ್ ಬರ್ತಾ ಇದೆ. ಸೊ ಇದನ್ನ ಡಿ ಅಂತ ತಗೊಂಡ್ರೆ ಇದು ಕೂಡ ಡಿ ಆಯ್ತು. ಹಾಗಾಗಿ 2D ಈಸ್ ಈಕ್ವಲ್ ಟು ಸ್ಪೀಡ್ ಆಫ್ ಸೌಂಡ್ ಇಂಟು ಟೈಮ್ ಅಂತ ತಗೊಳ್ತೀವಿ. ಅಂದ್ರೆ ಶಬ್ದದ ವೇಗ ಇಂಟು ಸಮಯ ನಮ್ಗೆ ಏನನ್ನ ಕೊಡತ್ತೆ, ದೂರ. 2 ಇಂಟು ದೂರ. ಯಾಕೆ 2 ಇಂಟು ದೂರ ಅಂತ ಅಂದ್ರೆ, ನಾನೀಗಷ್ಟೇ ಹೇಳ್ದೆ ಅಲ್ವಾ ಮಕ್ಳೇ, the sound is traveling this distance and it is also coming back by traveling the same distance. That's why we have to take 2D. This is the formula. You have to remember this formula. ಇದು ಸೂತ್ರ ಮಕ್ಳೇ. ಇದೇನಿದೆಯಲ್ಲ ನಾನು ಬರ್ದಿರೋದು, ಇದು ಒಂದು ಸೂತ್ರ, ದೂರವನ್ನ ಕಂಡುಹಿಡಿಯೋದಿಕ್ಕೆ ಸೂತ್ರ. ಶಬ್ದದ ವೇಗ, ಸಮಯ ಎಲ್ಲ ಕೊಟ್ಟಿರ್ತಾರೆ, ನಾವು ದೂರವನ್ನ ಕಂಡುಹಿಡಿಬೇಕು. ಸೊ ಏನಾಗತ್ತೆ, ಈಗ ದೂರ ಬೇಕು ನಮ್ಗೆ. ಹೌದಾ? ಸೊ ನಾವಿಲ್ಲಿ ಏನ್ ಮಾಡಬಹುದು, ಇದನ್ನ ಶಬ್ದದ ವೇಗ ಮತ್ತೆ ಸಮಯವನ್ನ ಬೈ 2 ಮಾಡಿದ್ರೆ, ಬಿಕಾಸ್ ಇಲ್ಲಿ ಮಲ್ಟಿಪ್ಲೈ ಆಗ್ತಾ ಇತ್ತು, ಈ ಕಡೆ ತಗೊಂಡ್ ಬಂದಾಗ ಅದು ಡಿವೈಡ್ ಆಗತ್ತೆ. ಇವಾಗ ನೋಡಿ, ಶಬ್ದದ ವೇಗ ಏನಿದೆಯಲ್ಲ, ಇದು ಗಾಳಿಯಲ್ಲಿ 343 ಮೀಟರ್ ಪರ್ ಸೆಕೆಂಡ್ ಇರತ್ತೆ. ಆಯ್ತಾ? ಮೀಟರ್ ಪರ್ ಸೆಕೆಂಡ್ ಇರತ್ತೆ. ಹಾಗೆ ಸಮಯ ಏನಿದೆ, ಅದೆಷ್ಟು ಕೊಟ್ಟಿದ್ದಾರೆ, 4 ಸೆಕೆಂಡ್ ಅಂತ ಕೊಡ್ತಾ ಇದ್ದಾರೆ, ಬೈ 2. ಹೌದಾ? ಇದನ್ನ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಆನ್ಸರು ಮೀಟರ್ ಪರ್ ಸೆಕೆಂಡು. ಇಲ್ಲೂ ಒಂದು ಸೆಕೆಂಡ್ ಇದೆ. ಹೌದಾ? ಸೊ ಇದೇನಾಗತ್ತೆ, ಇದೆರಡು ಕ್ಯಾನ್ಸಲ್ ಆಗಿ ಮೀಟರ್, ಇದನ್ನ ನಾನು ಸಪ್ರೇಟ್ ಆಗಿ ತೋರಿಸ್ತೀನಿ. ಯೂನಿಟ್ ಅನ್ನ ಸಪ್ರೇಟ್ ಆಗಿ ತಗೊಳ್ತೀನಿ. ನಮ್ಗೆ ಡಿವೈಡ್ ಮಾಡಿದಾಗ ಇಲ್ಲೇನಾಗತ್ತೆ, ಹತ್ತತ್ರ
692 ಬರುತ್ತೆ. ಹೌದಾ? ಡಿವೈಡ್ ಮಾಡಿದಾಗ 2 1 6 17 ಇದೆ. ಹೌದಾ? ಇಲ್ಲಿ 12 ಆಗತ್ತೆ. ಸೊ ಈ ಕಡೆ ಒಂದು ಶಿಫ್ಟ್ ಆದಾಗ 17 ಆಗತ್ತೆ. ಸೊ 8 ಹಾಗೇನೆ ಇಲ್ಲಿ ಮತ್ತೆ ಒಂದು ಶಿಫ್ಟ್ ಆಗತ್ತೆ. 686 ಹೀಗೆ ಸಿಗ್ತಾ ಇದೆ ನಮ್ಗೆ. ಇದಕ್ಕೆ ಹತ್ರದ ವ್ಯಾಲ್ಯೂ ಯಾವ್ದಿದೆ ಅಂತ ನೋಡಿ. 686ಕ್ಕೆ ಇದಿಷ್ಟರಲ್ಲಿ ಹತ್ರವಾದಂತಹ ವ್ಯಾಲ್ಯೂ ಇದು 69.2 ಅಂತ ಕೊಟ್ಟಿದ್ದಾರೆ. ಇದು 1284 ಅಂತ ಇದೆ. ಆದ್ರೆ ಮೊದಲನೇ ಆಪ್ಷನ್ ನಮ್ಗೆ ಬಂದಿರುವಂತಹ ಉತ್ತರಕ್ಕೆ ಹತ್ರದಲ್ಲಿ ಇರುವಂತಹದ್ದು. ಹಾಗಾಗಿ ನಾವು ಹತ್ರದ ವ್ಯಾಲ್ಯೂವನ್ನ ಕೊಟ್ಟಿರೋ ಆಪ್ಷನ್ ನಲ್ಲಿ ಹತ್ರದ ವ್ಯಾಲ್ಯೂವನ್ನ ನಾವು ಈ ತರ ತಗೊಳ್ಬೇಕು. ಹಾಗೆ ದೂರವನ್ನ ನಾವು ಕಿಲೋಮೀಟರ್ ಮೀಟರ್ಸ್ ಅಲ್ಲಿ ಹೇಳೋದಕ್ಕೆ ಇದು ಮೀಟರ್ ಅಲ್ಲಿ ಇರುತ್ತೆ. ಗೊತ್ತಾಯ್ತಾ? ಈ ಸೂತ್ರವನ್ನ ನೆನಪಲ್ಲಿ ಇಟ್ಕೊಳ್ಳಿ ಮಕ್ಳೇ. ಸೊ ಫಸ್ಟ್ ಒನ್ ಈಸ್ ದ ಆಪ್ಷನ್. ಗೊತ್ತಾಯ್ತಾ ಹೇಗೆ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋದು ಅಂತ? ಹಾಗೇನೆ ಕಾನ್ಸೆಪ್ಟ್ ಗೊತ್ತಾಗಿದ್ಯಾ? ಹೆಚ್ಚು ಹೆಚ್ಚು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿ ಇನ್ನು ನಿಮ್ಗೆ ಏನಾಗತ್ತೆ, ವಿಷಯ ಕ್ಲಿಯರ್ ಆಗ್ತಾ ಹೋಗತ್ತೆ. ಓಕೆ? Okay. Try to remember a few formulas. We have seen one formula that is for time period. Time period is equal to total time by number of oscillations. Total number of oscillations. That is the one formula we have seen in today's class. And another one is to find out the distance traveled. We have to take speed of sound multiplied by time. If it is if the question is about reflection, then we have to take 2D. Otherwise, D is equal to speed of sound into time divided by 2. Okay? That is the formula to find out the distance. ಗೊತ್ತಾಗಿದ್ಯಾ? ಇದೆಲ್ಲ ಫಾರ್ಮುಲಾಸ್ ಹಾಗೆ ತುಂಬಾ ಈಸಿ ಆಗಿದೆ ಮಕ್ಳೇ. ನೀವು ನಿಮ್ಮ ದಿನನಿತ್ಯದ ಜೀವನದ ಜೊತೆಗೆ ಅದನ್ನ ಕಂಪೇರ್ ಮಾಡ್ಕೊಳ್ಳಿ. ಆಗ ನಿಮ್ಗೆ ನೆನ್ಪಿಟ್ಕೊಳ್ಳೋದು ಕೂಡ ಈಸಿ ಆಗತ್ತೆ. ಆಯ್ತಾ? ಇದನ್ನ ವಿಷಯವಾಗಿ ಅರ್ಥ ಮಾಡ್ಕೊಳ್ಳೋಕ್ಕಿಂತ ನೀವು ಇದನ್ನೆಲ್ಲ ನೋಡಿರ್ತೀರ ಅಲ್ವಾ? ಸಂಗೀತ ಇರಬಹುದು ಅಥವಾ ಈ ತರ ಒಂದು ಕೆಟ್ಟದಾಗ ಸೌಂಡ್ ಇರಬಹುದು, ಡ್ರಿಲ್ ಮಾಡೋದು, ಇಲ್ಲ ಈ ತರ ಏನು ಸುತ್ತಿಗೆ ತಗೊಂಡು ಹೊಡಿಯೋದು, ಹೌದಾ? ಇಲ್ಲ ಹಾರ್ನ್ ಸೌಂಡು, ವೆಹಿಕಲ್ ಹಾರ್ನ್ ಸೌಂಡು, ಇದನ್ನೆಲ್ಲ ನಾವು ಡೈಲಿ ಕೇಳಿರ್ತೀವಿ. ಸೊ ನೀವು ಅದನ್ನ ರಿಲೇಟ್ ಮಾಡ್ಕೊಂಡಾಗ ನಮ್ಮ ದಿನನಿತ್ಯದ ಜೀವನದಲ್ಲಿ ಈ ತರ ಆಗ್ತಾ ಇದೆ ಅಲ್ವಾ, ಹೀಗಿದೆ ಅಲ್ವಾ ಅಂತ ಹೇಳಿ ನೀವು ಹೋಲಿಸ್ಕೊಂಡು ನೋಡಿ. ಆಗ ನಿಮ್ಗೆ ವಿಷಯ ಇನ್ನು ಸುಲಭವಾಗಿ ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗತ್ತೆ. ಆಯ್ತಾ? ಓಕೆ. ಐ ಹೋಪ್ ದ ಕಾನ್ಸೆಪ್ಟ್ಸ್ ಆರ್ ಕ್ಲಿಯರ್ ಟು ಯು. ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹೆಚ್ಚು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿ ಹಾಗೆ ವಿಷಯವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಓಕೆ, ಥ್ಯಾಂಕ್ ಯು.